ಮೊಟ್ಟ ಮೊದಲಿಗೆ ವಾಣಿಜಿ ವಾಸುಜಿ ನಿಮಗೆ ನಮಸ್ಕಾರ. ಅವ್ರು ಎಷ್ಟೆಲ್ಲ ಹೊಗಳಿದ್ದು ಎಲ್ಲ ಅವ್ರ ದೊಡ್ಡ ಗುಣ. ಜೀವನದಲ್ಲಿ ನಮಗೆ ಏನಾದ್ರೂ ಇನ್ನೊಬ್ರು ಕಾಣ್ತಾ ಇದ್ದಾರೆ, ಅದನ್ನ ಹೇಳ್ತಾ ಇದ್ದಾರೆ ಅಂತಂದ್ರೆ ಅದು ಅವರ ಒಳಗಿನ ವ್ಯಕ್ತಿತ್ವವನ್ನ ತೋರಿಸುತ್ತೆ. ಸೊ ಹಾಗಾಗಿ ನಿಮಗೆ ಧನ್ಯವಾದ. ಏನೆಲ್ಲ ನಿಮಗೆ ಕಾಣಿಸುತ್ತೆ ಅದೆಲ್ಲ ನನ್ನದಲ್ಲ, ನನ್ನ ಗುರುಗಳದ್ದು, ಅವರ ಒಂದು ಆಶೀರ್ವಾದ. ಹಾಗಾದ್ರೆ ನಾವು ಮೊದಲಿಗೆ ಪ್ರಾರ್ಥನೆ ಮೂಲಕ ಶುರು ಮಾಡೋಣ. ಓಂ 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 ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಗ್ಜ್ಯೋತಿಃ ಪರಾತ್ಪರ ಜ್ಯೋತಿರ್ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಓಂ ಶ್ರೀ ಗುರುಭ್ಯೋ ನಮಃ. ಮೊದಲಿಗೆ ನಾನು ನನ್ನ ಗುರುಗಳಾದ ಆಚಾರ್ಯ ವಿನಯ್ ವಿನಾಯಕರ್ ಶ್ರೀ ಪ್ರಭುಜಿ ಅವರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರ. ನಾನು ಏನೆಲ್ಲ ನಾನು ನಿಮ್ಮ ಮುಂದೆ ಹೇಳ್ಕೊಳ್ತೇನೆ ಸತ್ಯವನ್ನು ಕುರಿತಾಗಿ, ಇದ್ಯಾವುದು ನನ್ನ ಸತ್ಯಗಳಲ್ಲ, ಇದೆಲ್ಲ ಈ ರೀತಿಯ ಮಹಾನ್ ಗುರುಗಳಿಂದ ಕಲಿತದ್ದು. ನಾವು ಭಾರತದಲ್ಲಿದ್ದಾಗ ಬಹಳ ಪುಣ್ಯವಂತರು ಅಂತ ಎಲ್ಲರೂ ಹೇಳ್ತಾರೆ. ಅದು ನಿಮ್ಮೆಲ್ಲ ಅನುಭವಕ್ಕೆ ಬಂದಿರ್ಬೋದು. ನನಗಂತೂ ಅದು ಶತಪ್ರತಿಶತ ಸತ್ಯ. ಈ ರೀತಿಯ ಮಹಾನ್ ಗುರುಗಳ ಒಂದು ದಾರಿಯಲ್ಲಿ ನಡೆದಾಗ ಜೀವನ ಅದ್ಭುತವಾಗಿರುತ್ತೆ. ಆ ರೀತಿ ಅದ್ಭುತವಾಗಿರೋ ಜೀವನ ಎಲ್ರಿಗೂ ಸಿಗ್ಲಿ ಅನ್ನೋ ಬಯಕೆಯಿಂದನೇ ಈ ಎಲ್ಲ ಮಹಾನ್ ಗುರುಗಳು ಕೆಲಸ ಮಾಡೋದು. ಅಂಥವರ ಮಾರ್ಗದರ್ಶನ ಸಿಕ್ಕದು ಬಹಳ ಅಪರೂಪ. ಅವರ ಆಶೀರ್ವಾದವನ್ನ ಮೊದಲು ನಾವೆಲ್ಲರೂ ತಗೋಣ. ಅವರ ನಡೆದ ದಾರಿಯಲ್ಲಿ ನಡೆಯೋದಕ್ಕೆ ನಾವು ಸಂಕಲ್ಪವನ್ನ ತಗೋಣ. ಆಗ್ಲಿ. ಈಗ ಇವತ್ತಿನ ವಿಚಾರಕ್ಕೆ ಹೋಗ್ಲಿಕ್ಕೆ ಮುಂಚೆ ಈಗ ನಾನು ನಿಮ್ಗೆಲ್ಲ ಒಂದು ಸ್ವಲ್ಪ ನೇರವಾಗಿರೋ ಪ್ರಶ್ನೆ ಕೇಳ್ತೀನಿ. ದಯವಿಟ್ಟು ಯಾರು ಸ್ವಲ್ಪ ಬೇಜಾರು ಮಾಡ್ಕೊಳ್ಬೇಡಿ. ಯಾಕಂದ್ರೆ ಇವಾಗ ನಾನು ಕೇಳೋ ಪ್ರಶ್ನೆ ಸ್ವಲ್ಪ ಈ ಒಂದು ವೇದಿಕೆಗೆ ಸ್ವಲ್ಪ ಅಸಮಂಜಸ ಆಗಿರಬಹುದು. ಆಮೇಲೆ ನೀವು ಯಾರನ್ನು ವಾಣಿಯವ್ರಿಗೆ ವಾಸು ಅವ್ರಿಗೆ ಹೋಗಿ ಬಯೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈ ಪ್ರಶ್ನೆ ಕೇಳ್ತಿರೋದು ನಾನು ಆಗ್ಲಾ. ಸೊ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈಗ ಇಲ್ಲಿ ನಿಮ್ಮಲ್ಲಿ ಯಾರ್ಯಾರಿಗೆ ಸುರಾಪಾನ ಅಥವಾ ಸಾರಾಯಿ ಪ್ರಿಯರು ಯಾರು ಇದ್ದೀರಾ? ಅಥವಾ ಎಲ್ರುನಾ? ಅಥವಾ ಯಾರು ಅಲ್ವಾ? ನೀವೇನು ಕೈ ಎತ್ತಿ ಉತ್ತರ ಕೊಡ್ಬೇಕಾಗಿಲ್ಲ, ಸ್ವಲ್ಪ ವಿಚಾರ ಮಾಡಿ. ನಿಮ್ಮಲ್ಲಿ ಯಾರಾದ್ರೂ ಸುರಾಪಾನ ಪ್ರಿಯರಿದ್ದೀರಾ? ಇರಬಹುದು, ಇಲ್ದೇನೂ ಇರಬಹುದು, ನಂಗೆ ಗೊತ್ತಿಲ್ಲ. ಅದಕ್ಕೆ ಆಗ್ಲೇ ಹೇಳಿದೆ ನಾನು, ಇದು ಈ ವೇದಿಕೆಗೆ ಸ್ವಲ್ಪ ಅಸಮಂಜಸ ಅನ್ನಿಸ್ಬೋದು ಅಂತ. ಆದ್ರೆ ಈ ಪ್ರಶ್ನೆ ಕೇಳಲಿಕ್ಕೆ ಒಂದು ವಿಚಾರ ಇದೆ. ಏನಂದ್ರೆ, ನಾನು ಹೇಳ್ತೀನಿ, ನಾವು ಎಲ್ರೂ ಈ ಸುರೆ ಅಥವಾ ಸಾರಾಯಿ ದಾಸರಾಗ್ಬೇಕು ಅಂತ. ಇವಾಗಂತೂ ಖಂಡಿತ ನಿಮ್ಮೆಲ್ಲರಿಗೂ ಕೋಪ ಬರ್ತಿರ್ಬೇಕು. ಏನಪ್ಪಾ ಈ ತರ ವೇದಿಕೆಗೆ ಬಂದು ಸಾರಾಯಿ ದಾಸ ಆಗು ಅಂತ ಹೇಳ್ಕೊಡ್ತಾ ಇದ್ದಾರೆ, ಎಂತದಿದು ಅಂತ ಅಲ್ವಾ? ಈಗ
ನೀವು ನಾವು ಈ ಸುರೆ ಅಥವಾ ಸಾರಾಯಿ ದಾಸರಾಗ್ಬೇಕು. ಯಾವ ಸುರೆ, ಯಾವ ಸಾರಾಯಿ? ನೀವೆಲ್ಲ ಅನ್ಕೊಳ್ತಾ ಇರೋ ಈ ಸಾಮಾನ್ಯ ಅರ್ಥದ ಸುರೆ ಅಲ್ಲ. ಸುರೆ ಅಥವಾ ಸಾರಾಯಿ ಅಂದ ತಕ್ಷಣ ಮನಸ್ಸಿಗೆ ಈ ರೀತಿ ಬೇರೆ ಬೇರೆ ಬಾಟ್ಲುಗಳಿರೋ ಒಂದು ಪಾನೀಯ ನೆನಪಿಗೆ ಬರಬಹುದು. ಆದರೆ ನಾನು ಈ ರೀತಿಯ ಸಾಮಾನ್ಯ ಅರ್ಥದ ಸುರೆ ಬಗ್ಗೆ ಮಾತಾಡ್ತಾ ಇಲ್ಲ. ನೀವು ನಾನು ಒಂದು ಸುರೆ ಸಾರಾಯಿಯ ದಾಸರಾಗ್ಬೇಕು. ಹೌದು ಅಮ್ಮ, ಆಗ್ಲೇ ಆಗಿದೀವಿ ಅಂತ ಉಮಾ ಅಮ್ಮ ಹೇಳ್ತಾ ಇದ್ದಾರೆ. ವೆರಿ ಗುಡ್, ಕರೆಕ್ಟ್. ಈಗ ಸುರೆ ಅಥವಾ ಸಾರಾಯಿ, ಯಾವ ಸುರೆದು ನಾವು ದಾಸರಾಗ್ಬೇಕು? ಏನ್ ಸಾರಾಯಿ ಅಂತಂದ್ರೆ ಸ್ವಲ್ಪ ನೋಡೋಣ. ನೋಡ್ಲಿಕ್ಕೆ ಮುಂಚೆ ಒಂದು ವಿಚಾರ. ನಮ್ಮ ಭಾರತೀಯ ಭಾಷೆ ಇದೆಯಲ್ಲ, ನಮ್ಮ ಭಾರತೀಯ ಭಾಷೆಗಳ ಮಾತೃಭಾಷೆ ಸಂಸ್ಕೃತ. ಸಂಸ್ಕೃತದಲ್ಲಿ ಯಾವುದೇ ಒಂದು ಹೆಸರನ್ನ ನಾವು ಉಪಯೋಗ ಮಾಡಿದಾಗ ಆ ಹೆಸರು ಆ ವಸ್ತುವಿನ ಏನೋ ಒಂದು ಗುಣ ವಿಶೇಷಣವನ್ನ ತೋರಿಸುತ್ತೆ. ನಮ್ಮ ಭಾರತೀಯ ಭಾಷೆಗಳಲ್ಲಿ ವಸ್ತುವಿಗೆ ಹೆಸರಿಲ್ಲ, ವಸ್ತುವಿನ ಏನೋ ಒಂದು ಗುಣ ವಿಶೇಷಣಕ್ಕೆ ಹೆಸರು. ಅಂದ್ರೆ ವಸ್ತುವನ್ನ ನಾವು ಹೆಸರು ಮಾಡ್ಲಿಕ್ಕೆ ಆಗಲ್ಲ. ವಸ್ತು ನಮ್ಗೆ ಕಾಣಿಸ್ತಾ ಇರುವಂಥದ್ದು, ಆದ್ರೆ ಆ ವಸ್ತುವಿನ ಗುಣ ವಿಶೇಷಣ ಅದನ್ನ ಕಂಡುಹಿಡಿಬಹುದು. ಅದನ್ನ ಕಂಡುಹಿಡಿಲಿಕ್ಕೆ ಒಂದು ಕ್ರಿಯೆನೇ ಇದೆ, ನಿರುಕ್ತಿ ಕ್ರಿಯೆ ಅಂತ. ಈ ನಿರುಕ್ತಿ ಕ್ರಿಯೆ ಮೂಲಕ ನಾವು ಆ ಪದ ಅಥವಾ ಆ ಹೆಸರು ಏನನ್ನ ಸೂಚಿಸುತ್ತೆ ಅಂತ ನಾವು ವಿಚಾರ ಮಾಡ್ಬೋದು. ಈ ನಿರುಕ್ತಿ ಕ್ರಿಯೆಗೆ 3 ಬೇರೆ ಬೇರೆ ಅಂಗಗಳು: ವ್ಯುತ್ಪತ್ತಿ, ವಿಭಾಗ, ಅದರ ಮೂಲಕ ಅರ್ಥ ನಿರ್ಣಯ. ಹೀಗೆ 3 ಹಂತಗಳು. ವ್ಯುತ್ಪತ್ತಿ ಅಂತಂದ್ರೆ ಆ ಏನು ಪದ ಇದೆಯಲ್ಲ ಅದರ ಮೂಲ ಅಂದ್ರೆ ಧಾತು ಅಂತ ಹೇಳ್ತಾರೆ. ಧಾತು ಅಂದ್ರೆ ಅದರ ಮೂಲಕ್ಕೆ ಹೋಗುವಂಥದ್ದು. ಆ ಮೂಲಕ್ಕೆ ಹೋಗ್ಬೇಕು. ನಂತರ ಆ ಮೂಲದ ಅರ್ಥ. ಸಂಸ್ಕೃತದಲ್ಲಿ ಸುಮಾರು 2000ಕ್ಕಿಂತ ಜಾಸ್ತಿ ಧಾತು ಪದಗಳಿದೆ ಅಂತ ಹೇಳ್ತಾರೆ. ಈ ಒಂದು ಪದ ಕೊಟ್ಟಾಗ ಆ ಪದನ ವ್ಯುತ್ಪತ್ತಿ ಅಂದ್ರೆ ಅದರ ಮೂಲ ಧಾತುಗಳ ಅರ್ಥ. ಕೆಲವು ಸರ್ತಿ ಒಂದು ಪದ 2-3 ಧಾತುಗಳಿಂದ ಆಗಿರುತ್ತೆ, ಅವಾಗ ಅದರ ವಿಭಾಗ, ಆ ಪದವನ್ನ ಹೇಗೆ ವಿಭಾಗ ಮಾಡೋದು. ಹೀಗೆ ವ್ಯುತ್ಪತ್ತಿ, ವಿಭಾಗ ಈ 2 ಮೂಲಕ ನಂತರ ಅದರ ಧಾತುಗಳು ಬರುತ್ತೆ, ಅದರ ಮೂಲಕ ಅರ್ಥ ನಿರ್ಣಯ. ಆ ಅರ್ಥ ಆ ಒಂದು ಧಾತು ಪದ ಏನನ್ನ ಸೂಚಿಸ್ತಾ ಇದೆ ಅಂತ ತೋರಿಸಿ. ಸಂಸ್ಕೃತದಲ್ಲಿ, ನಮ್ಮ ಭಾರತೀಯ ಭಾಷೆಗಳಲ್ಲಿ ಪ್ರತಿಯೊಂದು ಧಾತು ಪದ ಕ್ರಿಯೆಯನ್ನು ಸೂಚಿಸುತ್ತೆ. ಅಂದ್ರೆ ಏನೋ ಒಂದು ಬದಲಾವಣೆಯನ್ನು ಸೂಚಿಸುತ್ತೆ, ಏನೋ ಒಂದು ಗುಣವಿಶೇಷಣವನ್ನು ಸೂಚಿಸುತ್ತೆ. ಆ ವಸ್ತುವನ್ನ ಸೂಚಿಸಲ್ಲ, ಆ ವಸ್ತುವಿನ ಏನೋ ಒಂದು ಗುಣ ವಿಶೇಷಣ. ಅಂದ್ರೆ ಏನು, ಆ ಗುಣ ವಿಶೇಷಣದಿಂದ ನಮ್ಗೆ ಆ ವಸ್ತು ಇರೋದ್ರ ಬಗ್ಗೆ ಗೊತ್ತಾಗತ್ತೆ. ಇದು ನಮ್ಮ ಮನಸ್ಸಿನಲ್ಲಿ ಇರಬೇಕಾಗಿರೋ ಒಂದು ವಿಚಾರ. ಹೀಗೆ ಈ ನಿರುಕ್ತಿ ಕ್ರಿಯೆ ಮೂಲಕ ನಾವು ಸುರೆ ಅಥವಾ ಸಾರಾಯಿ ಅಂತಂದ್ರೆ ಏನು ಅಂತ ನೋಡಿದ್ರೆ ಏನಪ್ಪ ಅರ್ಥ ಬರುತ್ತೆ ಅಂತಂದ್ರೆ, ಯಾವುದು ಸಾರವಾಗಿ ಹರಿಯುತ್ತೋ ಅದು ಸುರೆ ಅಥವಾ ಸಾರಾಯಿ. ಏನು ಸಾರ ಅಂತಂದ್ರೆ ಇಂಗ್ಲಿಷ್ನಲ್ಲಿ ನಾವು ಅದನ್ನ ಎಸೆನ್ಸ್ ಅಂತ ಹೇಳ್ಬೋದು. ಯಾವುದು ಸಾರವಾಗಿ ಹರಿಯುತ್ತೆ ಅಂದ್ರೆ ಏನೋ ಒಂದು ಬದಲಾವಣೆ ನಡೀತಾ ಇದೆ, ಆ ಬದಲಾವಣೆಯಲ್ಲಿ ನಮ್ಗೆ ಏನೋ ಕಾಣಿಸ್ತಾ ಇದೆ, ನಮ್ಗೇನೋ ಗೋಚರಿಸ್ತಾ ಇರ್ಬೋದು. ಅದರಲ್ಲಿ ಏನ್ ಸಾರ ಹುದುಗಿದೆ? ಈಗ ಉದಾಹರಣೆಗೆ ನಾವು ಯಾವುದೋ ಒಂದು ತುಂಬಾ ಇಷ್ಟವಾಗಿರೋ ಹಾಡನ್ನ ಕೇಳ್ತಾ ಇರ್ಬೋದು. ಆ ಹಾಡಿನಲ್ಲಿ ಸಾರ ಏನು? ಆ ಹಾಡಿನಲ್ಲಿ ಸಾರ ಅದರಲ್ಲಿರೋ ಸ್ವರಗಳು, ಆ ಸ್ವರಗಳ ಒಂದು ಯಾವ ರೀತಿಯಲ್ಲಿ ಆಯೋಜನೆ ಆಗಿದೆ ರಾಗ, ಇನ್ನ ಅವು ಯಾವ ಕ್ರಮದಲ್ಲಿ ಬರ್ತಾ ಇದೆ ತಾಳ. ಹೀಗೆ ಸಾರ, ಯಾವುದ್ರ ಸಾರ? ಆ ಸ್ವರಗಳ ಸಾರವೇ ನಮಗೆ ಕೇಳಿಸುವಂತ ಹಾಡು. ಅಥವಾ ಇನ್ನೊಂದು ಉದಾಹರಣೆ ನೋಡ್ಬೇಕು ಅಂತಂದ್ರೆ, ನಾವು ಯಾವುದೋ ಒಂದು ಒಳ್ಳೆ ಖಾದ್ಯವನ್ನ ಇಷ್ಟಪಟ್ಟು ತಿಂತಾ ಇರ್ಬೋದು. ಆ ಖಾದ್ಯ ಹೊರಗಡೆ ನೋಡ್ಲಿಕ್ಕೆ ಬೇರೆ ರೀತಿ ಇರ್ಬೋದು, ಬೇರೆ ಬೇರೆ ಖಾದ್ಯಗಳು ನಿಮ್ಗೆ ಇಷ್ಟ ಆಗ್ಬೋದು, ಒಂದೊಂದ್ರದ್ದು ರೂಪ ಬೇರೆ ಬೇರೆ ಇರ್ಬೋದು.
ಆದರೆ ಎಲ್ಲದರ ಸಾರ ಏನು? ಉಪ್ಪು, ಹುಳಿ, ಖಾರ, ಸಿಹಿ, ಈ ರೀತಿ ಕೆಲವಷ್ಟು 6 ನಾವು ಯಾವುದನ್ನ ರುಚಿ ಅಂತ ಹೇಳ್ತೀವಿ, ಅದು ಅದರ ಸಾರ. ಈ ಎಲ್ಲ ರುಚಿಗಳು ಯಾವ ರೀತಿಯಲ್ಲಿ ಬರ್ತಾ ಇದೆ ಆ ಖಾದ್ಯದಲ್ಲಿ, ಅದ್ರ ಮೂಲಕ ನಿಮಗೆ ಅದೇನೋ ಬೇರೆ ಅಂತ ಅನ್ನಿಸ್ಬೋದು. ಹೀಗೆ ಪ್ರತಿಯೊಂದು ನಿಮ್ಮ ನನ್ನ ಜೀವನದ ಬೇರೆ ಬೇರೆ ಬದಲಾವಣೆಗಳಲ್ಲಿ ಏನೋ ಸಾರ ಹುದುಗಿರುತ್ತೆ ಯಾವಾಗ್ಲೂ. ಸಾರ ಅಂದ್ರೇನು? ಎಸೆನ್ಸ್. ಅದನ್ನ ನಾವು ಯಾವಾಗ ಕಂಡಿಡಿತೀವಿ, ಯಾವಾಗ ಅದ್ರ ಜೊತೆಗೆ ನಾವು ಇರ್ತೀವಿ, ಅದು ಸುರೆ ಅಥವಾ ಸಾರಾಯಿ ಕುಡಿಯೋದು. ಇಲ್ಲಿ ಈ ಅರ್ಥದಲ್ಲಿ ನಾವು ನೋಡೋಣ ಆಗ್ಲಾ. ಈಗ ಈ ಒಂದು ಸುರೆ ಅಥವಾ ಸಾರಾಯಿ ಇನ್ನು ಸ್ವಲ್ಪ ಆಳವಾಗಿ ಅರಿಯೋಣ. ಅಂದ್ರೆ ಈಗ ನಾನು ಏನ್ ಹೇಳಿದೆ, ನಾವೆಲ್ಲರೂ ದಾಸರಾಗ್ಬೇಕು ಅಂತ ಹೇಳಿದೆ. ಯಾವ್ದ್ರದ್ದು? ಸುರೆ ಅಥವಾ ಸಾರಾಯಿದು. ಅಂದ್ರೆ ಏನ್ ಹೇಳ್ತಾ ಇರೋದು? ಈ ಕುಡಿಯೋ ಸಾರಾಯಿ ಅಲ್ಲ, ಯಾವುದರ ಒಂದು ಎಸೆನ್ಸ್ ಅಥವಾ ಸಾರ, ಪ್ರತಿಯೊಂದು ನಮ್ಮ ಜೀವನದ ಬದಲಾವಣೆಯಲ್ಲಿ ಸಾರ ಇರುತ್ತಲ್ಲ, ಅದರ ಅರಿವಿನಲ್ಲಿ ನಡೆಯೋದು. ಇದರ ದಾಸರಾಗ್ಬೇಕು ನಾವು. ಅಂದ್ರೇನು? ಪ್ರತಿಯೊಂದು ಬದಲಾವಣೆನಲ್ಲೂ ಏನ್ ಸತ್ಯ? ಯಾಕಂದ್ರೆ ಏನೋ ಒಂದು ಸಾರವಾಗಿ, ಸಾರ ಅಂತಂದ್ರೇನು? ಯಾವಾಗ್ಲೂ ಇದ್ದೇ ಇರುವಂಥದ್ದು. ಯಾವುದೇ ಹಾಡು ತಗೊಳ್ಳಿ, ಹಾಡಿನಲ್ಲಿ ಸ್ವರಗಳಿದ್ದೇ ಇರುತ್ತೆ. ಯಾವುದೇ ಖಾದ್ಯ ತಗೊಳ್ಳಿ, ಅದರಲ್ಲಿ ಉಪ್ಪು, ಹುಳಿ, ಖಾರ ಇದ್ದೇ ಇರುತ್ತೆ. ಅಂದ್ರೆ ಏನೋ ಆ ರೀತಿ ಉಪ್ಪು ಹುಳಿಯಾಗಿ ಸದಾ ಬರ್ತಾ ಇದೆ, ಏನೋ ಆ ಸಾರಿಗಮ ಪದನಿಸವಾಗಿ ಸದಾ ಬರ್ತಾ ಇದೆ. ಅಂದ್ರೆ ಏನೋ ಯಾವುದೋ ಇರೋವಂಥದ್ದು, ಅದನ್ನ ನಾವು ಸತ್ಯ ಅಂತ ಕರಿಬೋದು. ಅದು ಸಾರವಾಗಿ ಎಲ್ಲದರಲ್ಲೂ ಮಿಳಿತವಾಗಿದೆ. ಯಾವಾಗ ನಾವು ಇದನ್ನ ನೋಡೋದಕ್ಕೆ ಕಲ್ತ್ಕೊಳ್ತೀವಿ, ಅದ್ರ ದಾಸರಾಗ್ಬೇಕು ನಾವು. ಅದು ಈಗ ಇಲ್ಲಿ ನಾನು ಹೇಳ್ತಾ ಇರೋದು. ಈಗ ಒಂದು ಉದಾಹರಣೆ ನೋಡೋಣ. ಈಗ ನಾನು ಆಗ್ಲೇ ಹೇಳಿದೆ ಸಾರಾಯಿ. ಈ ಸಾರಾಯಿ ಒಳ್ಳೇದೋ ಕೆಟ್ಟದೋ? ನಿಮ್ಗೆಲ್ಲ ಏನನ್ಸುತ್ತೆ? ಈ ಸಾರಾಯಿ ಅನ್ನೋದು ಒಳ್ಳೇದೋ ಕೆಟ್ಟದೋ? ಈ ಸುರೆ ಅನ್ನೋದು? ಯಾರಾದ್ರೂ ಉತ್ತರವನ್ನು ಕೊಡ್ಬೇಕು ಅಂತ ಇಷ್ಟಪಟ್ರೆ ನೀವು ಟೈಪ್ ಮಾಡ್ಬೋದು. ಏನನ್ಸುತ್ತೆ ನಿಮಗೆ? ಈ ಸುರೆ ಅಥವಾ ಸಾರಾಯಿ ಅಂತ ನಾವೇನ್ ಕರಿತಾ ಇದ್ದೀವಿ, ಈಗ ನಾನೇನೋ ಅರ್ಥ ಕೊಟ್ಟೆ, ಅದೊಂದ್ ಕಡೆ ಇರ್ಲಿ. ಅದೀಗ ನಮ್ಮ ಸಾಮಾನ್ಯ ತಿಳುವಳಿಕೆಯಲ್ಲಿ ಸುರೆ ಅಥವಾ ಸಾರಾಯಿ ಗುಡ್ ಅಂತ ನಮ್ಮ ವಾಸುಜಿ ಹೇಳ್ತಾ ಇದ್ದಾರೆ. ಓಕೆ, ಏನಾದ್ರು ಹೇಳಲಿಕ್ಕೆ ಇಷ್ಟಪಡ್ತೀರಾ ಯಾತಕ್ಕೆ ಒಳ್ಳೇದು ಅಂತ? ಏನಕ್ಕೆ ಒಳ್ಳೇದು ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳ್ತೀರಾ? ಏನಾದ್ರು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಥವಾ ಬೇರೆ ಯಾರಿಗಾದ್ರೂ ಇಲ್ಲ ಸಾರಾಯಿ ಅನ್ನೋದು ಕೆಟ್ಟದು ಅಂತ ಅನಿಸ್ತಾ ಇದೆಯಾ? ಓಕೆ, ಇಟ್ ಕೀಪ್ಸ್ ಅಸ್ ಇನ್ ಬ್ಲಿಸ್ ಆಲ್ವೇಸ್. ಓಕೆ, ವಾಸುಜಿ ಹೇಳ್ತಾ ಇದ್ದಾರೆ ಅದು ನಮ್ಮನ್ನ ಏನೋ ಒಂದು ಮತ್ತಿನಲ್ಲಿಡುತ್ತೆ ಅಂತ. ಓಕೆ, ನೋಡೋಣ. ಈಗ ನಾವು ಸದ್ಯಕ್ಕೆ ನಮ್ಮ ಸಾಮಾನ್ಯ ಬಳಕೆನಲ್ಲಿರೋ ಸುರೆ ಬಗ್ಗೆನೇ ಮಾತಾಡೋಣ, ಸಾರಾಯಿ ಬಗ್ಗೆನೇ ಮಾತಾಡೋಣ. ಯಾವುದನ್ನ ನಾವೆಲ್ಲರೂ ನಮ್ಮ ಆಡು ಭಾಷೆನಲ್ಲಿ ಏನೋ ಆಲ್ಕೋಹಾಲ್ ಅಂತ ಕರಿಬಹುದು ಅಥವಾ ಹೆಂಡ ಅಂತ ಕರಿಬಹುದು. ಇದ್ರ ಬಗ್ಗೆ ಮಾತಾಡೋಣ ಸದ್ಯಕ್ಕೆ. ಈಗ ನಿಮ್ಗೆಲ್ಲ ನಮ್ಮ ಚರಕ ಸಂಹಿತೆ ಬಗ್ಗೆ ಗೊತ್ತಿರ್ಬೋದು. ಚರಕ ಸಂಹಿತೆ ನಮ್ಮ ಭಾರತದ ಆಯುರ್ವೇದ ಶಾಸ್ತ್ರದ ಒಂದು ಉನ್ನತವಾದ ಗ್ರಂಥ. ಚರಕ ಮಹರ್ಷಿಯವರು ಬರೆದಿದ್ದು. ಚರಕ ಮಹರ್ಷಿಯವರು ಅದರಲ್ಲಿ ಆರೋಗ್ಯಕ್ಕೆ ಒಂದು ಉತ್ತಮವಾಗಿರೋ ವ್ಯಾಖ್ಯಾನ ಕೊಡ್ತಾರೆ. ಸ್ವಸ್ಥ ಆರೋಗ್ಯ ಅಂತಂದ್ರೆ ಸ್ವಸ್ಥವಾಗಿರೋದು ಆರೋಗ್ಯ ಅಂತ ಹೇಳ್ತಾರೆ. ಏನು ಸ್ವಸ್ಥ ಅಂತಂದ್ರೆ? ಸ್ವಸ್ಥ ಅಂತಂದ್ರೆ ಯಾರು ಸ್ವಸ್ಥ, ತನ್ನೊಳಗೆ ತಾನು ದೃಢವಾಗಿ ನಿಂತ್ಕೊಂಡಿರ್ತಾನೆ, ಅವನು ನಿಜವಾಗ್ಲೂ ಸ್ವಸ್ಥ ಅನ್ನೋ ಒಂದು ವ್ಯಾಖ್ಯಾನ ಕೊಡ್ತಾರೆ ಆರೋಗ್ಯದ ಬಗ್ಗೆ. ಅದಿರ್ಲಿ, ಅದರಲ್ಲಿ ಒಂದು ಅಧ್ಯಾಯವನ್ನೇ ಅವರು ಈ ಸುರೆಗೆ ಅಂತ ಮೀಸಲು ಮಾಡಿ ಇಟ್ಟಿದ್ದಾರೆ ಚರಕ ಸಂಹಿತದಲ್ಲಿ. ಅದ್ರ ಹೆಸರು ಸುರಾಕಲ್ಪ ಅಂತ. ಅಲ್ಲಿ ಈ ಒಂದು ವಾಕ್ಯ ಬರುತ್ತೆ,
ಸುರ ದೋಷಕರಿ ಚೈವ ಗುಣಕರೀಚ. ಸುರೆ ರೋಗವನ್ನೂ ಸೃಷ್ಟಿ ಮಾಡುತ್ತೆ, ಆರೋಗ್ಯವನ್ನೂ ಸೃಷ್ಟಿ ಮಾಡುತ್ತೆ. ನಾವ್ ಯಾವ್ದನ್ನ ಸುರೆ ಅಂತ ಹೇಳ್ತಾ ಇದೀವಿ, ಈ ಸುರೆ ಅಥವಾ ಈ ಸಾರಾಯಿ ಅಥವಾ ಈ ಪಾನೀಯ, ಇದು ಎರಡನ್ನೂ ಸೃಷ್ಟಿ ಮಾಡುವಂತ ಒಂದು ಶಕ್ತಿಯನ್ನ ಅದರಲ್ಲಿ ಇದೆ. ಏನು, ರೋಗ ಬೇಕಾದ್ರೂ ಸೃಷ್ಟಿ ಮಾಡುತ್ತೆ, ಆರೋಗ್ಯ ಬೇಕಾದ್ರೂ ಸೃಷ್ಟಿ ಮಾಡುತ್ತೆ. ಹೇಗೆ? ಯಾವಾಗ ಆ ಸುರೆನ ನಾವು ಮದ್ಯವಾಗಿ ಉಪಯೋಗ ಮಾಡ್ತೀವಿ. ಮದ್ಯ, ನಮ್ಮ ಆಡು ಭಾಷೆನಲ್ಲಿ ಮದ್ಯ ಅಂತಂದ್ರೆ ಏನು? ಆಲ್ಕೋಹಾಲ್, ಕುಡಿಯುವಂತ ಆಲ್ಕೋಹಾಲ್. ಯಾವಾಗ ಯಾರಾದ್ರೊಬ್ರು ಮದ್ಯದ ದಾಸರಾಗ್ತಾರೆ, ಅವಾಗ ಅವ್ರಿಗೆ ರೋಗ ಕಟ್ಟಿಟ್ಟಿದ್ದು ಅಲ್ವಾ? ಯಾಕಂದ್ರೆ ಮದ್ಯ ಅನ್ನೋ ಪದದ ಒಂದು ನಿರುಕ್ತಿ ರೀತಿಯಲ್ಲಿ ನೋಡಿದಾಗ ಅದು ಒಂದು ಅದ್ಭುತವಾಗಿರೋ ಪದ. ಮದ್ಯ ಅಂತಂದ್ರೆ ಯಾವುದು ಮನುಷ್ಯನಲ್ಲಿ ಮದವನ್ನ ಹೆಚ್ಚಿಸುತ್ತೆ. ಮದ ಹೆಚ್ಚಿದಾಗ ಏನಾಗತ್ತೆ? ಮನುಷ್ಯನ ಒಂದು ಪ್ರಜ್ಞೆ ಕಡಿಮೆ ಆಗ್ತಾ ಹೋಗುತ್ತೆ. ಯಾವಾಗ ಮದ ಜಾಸ್ತಿ ಆಗತ್ತೆ, ಆವಾಗ ಆತನ ನಡವಳಿಕೆ ಸಹ ತಪ್ಪುತ್ತೆ. ಇದೆಲ್ಲ ಈ ಮದ್ಯದಿಂದ ಆಗತ್ತೆ. ಹಾಗಾಗಿ ಅದನ್ನ ಮದ್ಯ ಅಂತಂದ್ರೆ ಯಾವುದು ಮದವನ್ನ ಹೆಚ್ಚಿಸುತ್ತೆ, ಯಾವುದು ಸದಾ ಮದವನ್ನ ಹೆಚ್ಚಿಸ್ತಾ ಇರತ್ತೆ, ಅದರಿಂದ ರೋಗ ಕಟ್ಟಿಟ್ಟಿದ್ದು. ದೈಹಿಕವಾಗಿ ರೋಗಗಳು ಬರುತ್ತೆ. ನಿಮ್ಗೆಲ್ಲಾರ್ಗೂ ಗೊತ್ತಿದೆ, ಲೀವರು, ಬಾಯಿ ಕೆಡುವಂಥದ್ದು, ಹೊಟ್ಟೆ ಕೆಡುವಂಥದ್ದು, ಇದೆಲ್ಲ ಮದ್ಯದಿಂದ ಆಗತ್ತೆ. ಅದಲ್ದೇನೆ ನಮ್ಮ ಮಧ್ಯದಲ್ಲಿ, ಇಬ್ಬರು ವ್ಯಕ್ತಿಗಳ ಮಧ್ಯದಲ್ಲಿ ಒಂದು ಸಂಬಂಧ ಸಹ ಕಹಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಯಾವಾಗ ಮದ ಜಾಸ್ತಿ ಆಗತ್ತೆ, ಆಗ ಆ ವ್ಯಕ್ತಿಯ ನಡವಳಿಕೆ ಸಹ ತಪ್ಪುದಾರಿನಲ್ಲಿರುತ್ತೆ. ಹೀಗೆ ಆ ಒಂದು ಸುರೆ ಯಾವಾಗ ಅದು ಮದ್ಯ ಆಗತ್ತೆ, ಆವಾಗ ಅದು ರೋಗವನ್ನ ತರುತ್ತೆ. ಆದ್ರೆ ಅದೇ ಸುರೆ ಚರಕ ಸಂಹಿತದಲ್ಲಿ, ಆ ಸುರಾಕಲ್ಪದಲ್ಲಿ ಅದೇ ಸುರೆಯನ್ನ ಹೇಗೆ ಮದ್ದಾಗಿ ಉಪಯೋಗ ಮಾಡೋದು ಅಂತ ಒಂದು ಇಡೀ ಅಧ್ಯಾಯನೇ ಮೀಸಲಾಗಿಟ್ಟಿದ್ದಾರೆ. ಮದ್ದು ಅಂತಂದ್ರೆ ಅದನ್ನು ಒಂದು ಅದ್ಭುತವಾಗಿರೋ ಪದ. ಯಾವುದು ವೇದನೆಯನ್ನ ಕರಗಿಸುತ್ತೆ ಅದು ಮದ್ದು. ನೋಡಿ, ನಿಮ್ಗೆಲ್ಲ ಗೊತ್ತಿರ್ಬೋದು, ಇದೇ ಆಲ್ಕೋಹಾಲ್, ಇದೇ ಸಾರಾಯಿ ಕೆಲವಷ್ಟು ಸರ್ತಿ ಗಾಯಗಳಾಗಿದ್ದಾಗ ಆಂಟಿಸೆಪ್ಟಿಕ್ ಆಗಿ ಕೆಲಸ ಮಾಡುತ್ತೆ. ಮತ್ತಷ್ಟು ಕೆಲವಷ್ಟು ಔಷಧಿಗಳಲ್ಲಿ ಈ ಸುರೆಯನ್ನ ಕೆಲವಷ್ಟು ಪ್ರಮಾಣದಲ್ಲಿ ಬಳಸ್ತಾರೆ. ಯಾಕಂದ್ರೆ ಅದರಲ್ಲಿ ಕೆಲವಷ್ಟು ಔಷಧೀಯ ಗುಣಗಳು ಸಹ ಇದೆ. ಅಗ್ನಿಯನ್ನ ಅದು ವೃದ್ಧಿ ಮಾಡುತ್ತೆ, ನಮ್ಮ ಜೀರ್ಣಶಕ್ತಿಯನ್ನ ಸರಿಪಡಿಸುತ್ತೆ. ಹೀಗೆ ಹಲವಾರು ಔಷಧೀಯ ಗುಣಗಳೂ ಸಹ ಇದೆ. ಆದ್ರೆ ಅದು ಯಾವ ಪ್ರಮಾಣದಲ್ಲಿ ಬಳಸಬೇಕು, ಹೇಗೆ ಅದನ್ನ ಬೆರೆಸ್ಬೇಕು, ಅದನ್ನ ನೋಡ್ಬೇಕಾಗತ್ತೆ. ಹೀಗೆ ಅದೇ ಸುರೆ, ಅದನ್ನ ಬೇಕಾದ್ರೆ ಮದ್ಯವಾಗಿ ಪರಿವರ್ತನೆ ಮಾಡಬಹುದು ಅಥವಾ ಮದ್ದಾಗಿ ಪರಿವರ್ತನೆ ಮಾಡಬಹುದು. ಯಾವಾಗ ಅದು ಮದ್ಯವಾಗತ್ತೆ ಅದು ರೋಗ ತರುತ್ತೆ, ಯಾವಾಗ ಅದು ಮದ್ದಾಗತ್ತೆ ಅದು ಆರೋಗ್ಯವನ್ನ ವೃದ್ಧಿಸುತ್ತೆ ಅಲ್ವಾ? ಅಂದ್ರೇನು? ನಮಗೆ ಆ ವಸ್ತು, ಯಾವುದು ಸುರೆ ಅಂತ ಹೇಳ್ತಾ ಇದೀವಲ್ಲ, ಆ ಸುರೆ ಅಲ್ಲ ತೊಂದರೆ ಇರೋದು. ಆ ಸುರೆನ ನಾವು ಯಾವ ರೀತಿಯಲ್ಲಿ ಉಪಯೋಗ ಪಡಿಸ್ತಾ ಇದ್ದೀವಿ, ಅದರಿಂದ ಏನ್ ಪರಿಣಾಮವನ್ನ ಬಯಸ್ತಾ ಇದ್ದೀವಿ. ನಾವದನ್ನ ಮದ್ಯವಾಗಿ ಪರಿಣಾಮ ಬಯಸಿದ್ರೆ ಅದರಲ್ಲಿ ರೋಗ ಕಟ್ಟಿಟ್ಟಿದ್ದು, ಅದನ್ನ ಮದ್ದಾಗಿ ಉಪಯೋಗ ಮಾಡಿದ್ರೆ ಆರೋಗ್ಯವನ್ನ ವೃದ್ಧಿಸುತ್ತೆ. ಹೀಗೆ ಆ ಸುರೆ ಒಳ್ಳೆದೂ ಅಲ್ಲ, ಕೆಟ್ಟದೂ ಅಲ್ಲ. ಅದು ಏನ್ ಗುಣ ಇದೆ ಅದರಲ್ಲಿ ಆ ಗುಣ ಇದೆ. ಆದ್ರೆ ಅದನ್ನ ನೀವು ನಾನು ಯಾವ ರೀತಿಯಲ್ಲಿ ಉಪಯೋಗ ಮಾಡ್ತೀವಿ, ಯಾವ ಪರಿಣಾಮವನ್ನ ಬಯಸ್ತೀವಿ, ಅದು ಬಹಳ ಮುಖ್ಯ ಅಲ್ವಾ? ಈಗ ಈ ರೀತಿ ನೋಡಿದಾಗ ನಮಗೆ ಒಂದು ಅತ್ಯಂತ ಮುಖ್ಯವಾದ ಪ್ರಶ್ನೆ ಏನು? ಹೌದು, ಸುರೆಯಿಂದ ಮದ್ಯವಾದ್ರೂ ಆಗ್ಬೋದು, ಮದ್ದಾದ್ರೂ ಆಗ್ಬೋದು, ಇದನ್ನ ನಾವು ಪರಿಣಾಮ ಅಂತ ಕರಿಬಹುದು.
ಏನ್ ಮುಖ್ಯವಾದ ಪ್ರಶ್ನೆ? ನಿಮಗೆ ನನಗೆ ಹಾಗಾದ್ರೆ ಏನೋ ಪರಿಣಾಮ ಬೇಕಲ್ಲ, ಅದನ್ನ ಹೇಗೆ ಸೃಷ್ಟಿ ಮಾಡೋದು? ಹೇಗೆ ಸೃಷ್ಟಿ ಮಾಡೋದು ನಮ್ಗೆ ಬೇಕಾಗಿರೋ ಪರಿಣಾಮ? ಅದೇ ನಮ್ಮ ಇವತ್ತಿನ ಮುಖ್ಯ ವಿಚಾರ. ಈಗ ಈ ಸುರೆನಲ್ಲಿ ನಮ್ಗೆ ಮದ್ಯ ಅಥವಾ ಮದ್ದು ಸೃಷ್ಟಿ ಆಗ್ಬೇಕು ಅಂತಂದ್ರೆ ಹೇಗಾಗತ್ತೆ? ಈ ರಹಸ್ಯವನ್ನ ಇವತ್ತು ನಾವು ಚಿಂತನೆ ಮಾಡೋದು. ಈಗ ಏನು ನಡಿಬೇಕಾಗತ್ತೆ? ನಾವು ನಮ್ಗೇನು ಪರಿಣಾಮ ಬೇಕು ಆ ಪರಿಣಾಮವನ್ನ ನಾವು ಸೃಷ್ಟಿಯ ಚಕ್ರದ ಜ್ಞಾನದಿಂದ ಸೃಷ್ಟಿ ಮಾಡಬಹುದು. ಏನಪ್ಪಾ ಇದು ಸೃಷ್ಟಿಯ ಚಕ್ರದ ಜ್ಞಾನ ಅಂತಂದ್ರೆ? ಸೃಷ್ಟಿಯ ಚಕ್ರದ ಜ್ಞಾನದಲ್ಲಿ ಈಗ ನಿಮ್ಗೆ ಚಿತ್ರದಲ್ಲಿ ಕಾಣಿಸ್ತಾ ಇರೋ ರೀತಿನಲ್ಲಿ ಒಂದೇನೋ ಇಲ್ಲಿ ಈ ಒಂದು ವೃತ್ತದಲ್ಲಿ 3 ಭಾಗಗಳಾಗಿದೆ. ಮತ್ತೆ ವೃತ್ತದ ಹೊರಗಡೆ ಇನ್ನ ಒಂದೇನೋ ಸುತ್ತುವರಿತಾ ಇರೋ ತರ ಇದೆ. ಪ್ರತಿಯೊಂದಕ್ಕೂ ಒಂದು ಅರ್ಥ ಇದೆ. ಈ 4 ಭಾಗಗಳನ್ನ ನಾವು ಇವತ್ತು ಚಿಂತನೆ ಮಾಡೋದು. ಏನು ಆ 4 ಭಾಗಗಳು ಸೃಷ್ಟಿ ಚಕ್ರದ್ದು? ಮೊದಲನೇದಾಗಿ ನಮಗೆ ದ್ರವ್ಯ ಜ್ಞಾನ. ಏನು ದ್ರವ್ಯ ಜ್ಞಾನ ಅಂತಂದ್ರೆ, ಈಗ ನಮಗೆ ಸುರೆ ಅಥವಾ ಸಾರಾಯಿ ತಯಾರಿಸ್ಬೇಕು ಅಂತಂದ್ರೆ ಏನೇನ್ ಬೇಕು, ಏನೇನಿದೆ, ಅದ್ ಯಾಕೆ ಆಗಿದೆ, ಅದನ್ನ ಯಾವ್ದ್ರ ಜೊತೆ ಸೇರಿಸಿದ್ರೆ ಏನಾಗತ್ತೆ ಅನ್ನೋದೆಲ್ಲ ವಸ್ತು ಮತ್ತೆ ಕಾರಣದ ಜ್ಞಾನ ಇರಬೇಕು. ಇದು ದ್ರವ್ಯ ಜ್ಞಾನ. ಇನ್ನ ಕ್ರಿಯಾಜ್ಞಾನ, ಅದನ್ನ ಯಾವ ಪ್ರಮಾಣದಲ್ಲಿ, ಎಲ್ಲಿ, ಹೇಗೆ, ಯಾವಾಗ ಬಳಸಬೇಕು, ಯಾವ ರೀತಿಯಲ್ಲಿ ಅದನ್ನ ಜೋಡಣೆ ಮಾಡಿದಾಗ ಅದು ಏನ್ ಪರಿವರ್ತನೆ ಆಗುತ್ತೆ, ಈ ರೀತಿ ಒಂದು ಕ್ರಿಯಾಜ್ಞಾನವನ್ನು ನಾವು ಬೆಳೆಸ್ಕೊಳ್ಬೇಕು ಅಲ್ವಾ? ರಚನೆ ಮತ್ತು ಪ್ರಕ್ರಿಯೆ, ಹೇಗೆ ಸೇರಿಸಿದ್ರೆ ಏನಾಗತ್ತೆ. ಈಗ ಉದಾಹರಣೆ ಕೊಡ್ಬೇಕು ಅಂತಂದ್ರೆ, ನಾವು ಅಡಿಗೆ ಮಾಡಬೇಕಾದಾಗ ನಮ್ಗೆಲ್ಲ ಚೆನ್ನಾಗಿ ಅನುಭವ ಇದೆ. ಯಾವುದನ್ನ ಎಷ್ಟು ಪ್ರಮಾಣದಲ್ಲಿ, ಯಾವ ಹಂತದಲ್ಲಿ, ಯಾವ ಕ್ರಮದಲ್ಲಿ ನಾವು ಸೇರಿಸ್ಬೇಕು, ಆವಾಗ ಮಾತ್ರ ನಮ್ಗೆ ಏನೋ ಪರಿಣಾಮ ಬೇಕಲ್ಲ. ಚಿತ್ರಾನ್ನನೋ, ಚಪಾತಿನೋ, ಪೂರಿನೋ, ಒಬ್ಬಟ್ಟೋ ಏನೋ ಆಗ್ಬೇಕಲ್ಲ. ಆ ಒಂದು ಮಿಶ್ರಣದಿಂದ ಅದಾಗ್ಲಿಕ್ಕೆ ಸಾಧ್ಯ. ಮಿಶ್ರಣದ ಏನು ನಮ್ಗೆ ಬೇಕು ಅದು ಗೊತ್ತಿರ್ಬೇಕು, ಅದು ದ್ರವ್ಯ ಜ್ಞಾನ. ಅದನ್ನ ಯಾವ ರೀತಿ ಜೋಡಣೆ ಮಾಡ್ಬೇಕು ಅದು ನಾವು ಅರ್ಥಕೊಳ್ಬೇಕು ಅಲ್ವಾ? ಕ್ರಿಯಾಜ್ಞಾನ. ಇನ್ನ 3ನೇದು ಇಚ್ಛಾಜ್ಞಾನ. ಈಗಾಗ್ಲೇ ನಾನು ಹೇಳಿದೆ, ಅದೇ ಸುರೆನ ನಾವು ಮದ್ದಾಗಾದ್ರೂ ಪರಿವರ್ತನೆ ಮಾಡಬಹುದು ಅಥವಾ ಮದ್ಯವಾಗಾದ್ರೂ ಪರಿವರ್ತನೆ ಮಾಡಬಹುದು. ನಾನು ಇವಾಗ ಏನನ್ನ ತಯಾರಿಸ್ಬೇಕು, ಯಾರಿಗೋಸ್ಕರ ತಯಾರಿಸ್ಬೇಕು, ಇದರಿಂದ ಏನ್ ಉಪಯೋಗ ಮಾಡ್ಕೊಳ್ಬೇಕು, ಈ ರೀತಿ ಒಂದು ಸಾಂದರ್ಭಿಕವಾದ ಪ್ರಜ್ಞೆ, ಆ ಒಂದು ಜ್ಞಾನ ನಾನು ಬೆಳೆಸ್ಕೊಳ್ಬೇಕು. ಇದು ಇಚ್ಛಾಜ್ಞಾನ. ಈ 3 ದ್ರವ್ಯ, ಕ್ರಿಯಾ, ಇಚ್ಛಾ, ಈ 3 ಇದ್ರೆ ಮಾತ್ರ ಸಾಕಾ? ಇಲ್ಲ. ಇದು ಕೇವಲ ಒಂದು ಜ್ಞಾನ ಆಗತ್ತೆ. ಏನೇನ್ ಬೇಕು ಚಪಾತಿ ಮಾಡ್ಲಿಕ್ಕೆ, ಅದನ್ನ ಯಾವ್ಯಾವ ರೀತಿನಲ್ಲಿ ಸೇರಿಸ್ಬೇಕು, ನನ್ಗೆ ಹೊಟ್ಟೆ ಹಸುವಾಗ್ತಾ ಇದೆ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ, ಇಷ್ಟು ಮಾತ್ರ ಇದ್ರೆ ಸಾಕಾಗಲ್ಲ. ಇನ್ನೊಂದು ಬಹಳ ಮುಖ್ಯವಾಗಿರೋದು ಏನದು? ಅನುಭವದ ಜ್ಞಾನ. ಏನದು? ನಾನು ಒಂದು ಹೆಜ್ಜೆ ತಗೊಳ್ಬೇಕು, ಅದನ್ನ ಮಿಶ್ರಣ ಮಾಡಬೇಕು. ಮಿಶ್ರಣ ಮಾಡಿ ನಾನೇನೋ ಒಂದು ಚಪಾತಿ ಹಿಟ್ಟನ್ನ ತಯಾರಿಸ್ಬೇಕು. ತಯಾರಿಸಿದಾಗ ಮೊದಲಿಗೆ ನನಗೆ ನೀರು ಜಾಸ್ತಿ ಹಾಕಿದ್ರೆ ಅದು ಒಂದೆಲ್ಲ ಹಿಟ್ಟಿಟ್ಟು ಸರಿಯಾಗಿ ಸೇರ್ಕೊಳ್ಳಲ್ಲ, ಅದು ನೀರಾಗ್ತರ ಆಗಿರುತ್ತೆ. ಅವಾಗ ನಾನು ಅರ್ಥಕೊಳ್ಬೇಕು ಇದು ಯಾಕೆ ಈ ತರ ಆಯ್ತು ಅಂತ. ಹೀಗೆ ಈ ಒಂದು ಚಕ್ರ ಏನಿದೆ ಇದು ಸತತವಾಗಿ ನಿಮಗೆ ನನಗೆ ಏನೇನ್ ಬೇಕು ಅದನ್ನು ಸೃಷ್ಟಿ ಮಾಡ್ಲಿಕ್ಕೆ ಸಹಾಯ ಮಾಡುವಂಥದ್ದು. ದ್ರವ್ಯ, ಕ್ರಿಯಾ, ಇಚ್ಛಾ, ಅನುಭವ, ಈ 4 ಅಂಶಗಳು, ಇದು ಸೃಷ್ಟಿಯ ಚಕ್ರದ ಜ್ಞಾನ. ಈಗ ಇನ್ನು ಸ್ವಲ್ಪ ಒಳಗಡೆ ಹೋಗೋಣ. ನಮ್ಮ ಸುರೆ ಅಥವಾ ಸಾರಾಯಿಯ ಉದಾಹರಣೆ ಮೂಲಕನೇ ನೋಡೋಣ ಈ ಸುರೆಯ ಸೃಷ್ಟಿ ಹೇಗಾಗತ್ತೆ ಅಂತ. ಮೊದಲನೇದಾಗಿ ನಾವೇನ್ ಹೇಳಿದ್ವಿ? ದ್ರವ್ಯ ಜ್ಞಾನ. ಈಗ ಈ ಸುರೆ ಮಾಡಬೇಕು ಅಂತಂದ್ರೆ ಏನೆಲ್ಲ ಬೇಕಪ್ಪ ನಮ್ಗೆ? ನಿಮ್ಗೆ ಗೊತ್ತಿರ್ಬೋದು,
ಈ ಸುರೆ ಅಥವಾ ಸಾರಾಯಿ ಅನ್ನೋದು ನಮ್ಮ ಬೇರೆ ಬೇರೆ ಧಾನ್ಯಗಳಿಂದ, ಹಣ್ಣುಗಳಿಂದ ಅದನ್ನೆಲ್ಲ ಕೆಲವಷ್ಟು ರೀತಿಯ ಮಿಶ್ರಣದಿಂದ ತಯಾರು ಮಾಡ್ತಾರೆ. ಸೊ ಮೊದಲನೇದಾಗಿ ಏನು ಉಪಯೋಗ ಮಾಡಿದ್ರೆ ಯಾವ ರೀತಿ ನಮಗೆ ಸುರೆ ನಮಗೆ ಅದು ಮದ್ದಾಗಿ ಬೇಕಾಗಿರ್ಬೋದು ಅಥವಾ ಮದ್ಯವಾಗಿ ಬೇಕಾಗಿರ್ಬೋದು, ಯಾವ ರೀತಿನಲ್ಲಿ ಏನೇನು ಉಪಯೋಗ ಮಾಡಬೇಕು, ಇದು ಮೊದಲನೇದು ದ್ರವ್ಯ. ಇನ್ನು ಎರಡನೇದು ಕ್ರಿಯಾ. ಹೇಗೆ ಅದನ್ನ ನಾವು ತಯಾರು ಮಾಡಬೇಕು ಆ ಜ್ಞಾನನೂ ಇರಬೇಕು. ಸುಮ್ನೆ ಆ ಎಲ್ಲ ಒಂದು ಪದಾರ್ಥಗಳನ್ನ ಇಟ್ಕೊಂಡ್ಬಿಟ್ರೆ ಮಾತ್ರ ನಮಗೆ ಆ ಸುರೆ ಅನ್ನೋದು ಸೃಷ್ಟಿ ಆಗಲ್ಲ. ಅದನ್ನ ನಾವು ಏನೋ ಒಂದು ಕ್ರಮದಲ್ಲಿ ಬದಲಾಯಿಸ್ಬೇಕು. ಅದನ್ನೆಲ್ಲ ಬಟ್ಟಿ ಇಳಿಸೋದು ಅಂತ ಹೇಳ್ತಾರೆ, ಅಥವಾ ವೈನ್ ಮೇಕಿಂಗ್ ಅಂತ ಹೇಳ್ತಾರೆ. ಆ ರೀತಿ ಬೇರೆ ಬೇರೆ ಪದಗಳಿದೆ. ಆದ್ರೆ ಏನದು, ಏನೋ ಒಂದು ರಸಾಯನಶಾಸ್ತ್ರದ ಅರಿವು, ಆ ರಸಾಯನಶಾಸ್ತ್ರ ಅಂದ್ರೆ ಅದರಲ್ಲಿ ಏನೋ ಒಂದು ರಸಾಯನ, ಅದರಲ್ಲಿ ಏನೋ ಒಂದು ಮಿಶ್ರಣ ಬದಲಾಗ್ತಾ ಇದೆ. ಯಾವ ಮಿಶ್ರಣ ಬದಲಾಗ್ತಾ ಇದೆ, ಯಾವುದು ಆ ವಸ್ತು ಈ ಹಣ್ಣಲ್ಲಿ, ಯಾವುದ್ರ ಮೂಲಕ ನಮಗೆ ಈ ಆರೋಗ್ಯಕ್ಕೆ ನಮಗೆ ಬೇಕಾಗಿದೆ ಅಥವಾ ಮದ್ಯಕ್ಕೆ ಬೇಕಾಗಿದೆ, ಇದನ್ನ ಕಂಡಿಡಿದು ಅದನ್ನ ಯಾವ ರೀತಿ ತಯಾರಿಸ್ಬೇಕು, ಅದಕ್ಕೆ ಏನೆಲ್ಲ ನಮಗೆ ಪರಿಕರಣಗಳು ಬೇಕು, ಆ ಪರಿಕರಣಗಳು ಯಾವ ರೀತಿಯಲ್ಲಿ ಅದನ್ನು ಉಪಯೋಗ ಮಾಡಬೇಕು, ಇದೆಲ್ಲ ತಿಳ್ಕೊಳ್ಳೋದು ಕ್ರಿಯಾಜ್ಞಾನ. ಇನ್ನ ನಂತರ ನಾನು ಅದನ್ನ ಏನಕ್ಕೆ ಉಪಯೋಗಿಸ್ತಾ ಇದ್ದೀನಿ, ಮದ್ದಾಗೋ ಮದ್ಯವಾಗೋ, ಇದ್ರೂ ಜ್ಞಾನ ನಾವು ಬೆಳೆಸ್ಕೊಳ್ಬೇಕು. ಅದ್ರ ಮೂಲಕ ನಾವು ಈ ಒಂದು ಸೃಷ್ಟಿ ಕ್ರಿಯೆಯಲ್ಲಿ ನಾವೇನ್ ಮಾಡ್ತಾ ಇದೀವಿ ಅದನ್ನ ಬದಲಾಯಿಸ್ಬೋದು ಅಲ್ವಾ. ಇನ್ನ ಮಾಡ್ತಾ ಮಾಡ್ತಾ ಆಗ್ಲೇ ನಾನು ಹೇಳಿದಾಗೆ ಅನುಭವದಿಂದ ಅದರಲ್ಲಿ, ಆ ಕೆಲಸದಲ್ಲಿ, ಆ ಸೃಷ್ಟಿಯಲ್ಲಿ ಪರಿಪಕ್ವತೆ ಬರ್ತಾ ಹೋಗುತ್ತೆ. ಹೀಗೆ ಮದ್ಯವಾಗಿ ಅಥವಾ ಮದ್ದಾಗಿ ಈ ಒಂದು ಚಕ್ರ ಏನಿದೆ, ಈ 4 ಅಂಶಗಳೇನಿದೆ, ದ್ರವ್ಯ ಜ್ಞಾನ, ಕ್ರಿಯಾಜ್ಞಾನ, ಇಚ್ಛಾಜ್ಞಾನ, ಅನುಭವ ಜ್ಞಾನ, ಈ 4 ಸೇರಿ ನಮಗೆ ಏನ್ ಪರಿಣಾಮ ಬೇಕು ಅದನ್ನು ನಾವು ಹೊರತರಬಹುದು. ಇದು ಮುಖ್ಯವಾದ ವಿಚಾರ. ಈಗ ಇಲ್ಲಿ ತನಕ ಈ ವಿಚಾರ ನಾವೇನೋ ಒಂದು ಚಕ್ರದ ಒಂದು ತಿಳುವಳಿಕೆಗೋಸ್ಕರ ಮಾಡಿದ್ವಿ. ಇಲ್ಲಿ ತನಕ ಈ ನಾವು ಪಾನೀಯವಾಗಿ ಉಪಯೋಗ ಮಾಡೋ ಸುರೆ ಅಥವಾ ಸಾರಾಯಿ ಅಂತ ಏನ್ ಹೇಳ್ತೀವಿ, ಅದರ ತಯಾರಿಕೆಯನ್ನ ನಾವು ಉದಾಹರಣೆಯಾಗಿ ತಗೊಂಡು ಈ ಚಕ್ರದ ತಿಳುವಳಿಕೆಯನ್ನ ತಗೊಂಡು ಬಂದ್ವಿ. ಆದ್ರೆ ಇವತ್ತಿನ ಈ ಚಕ್ರದ ಉಪಯೋಗ ಎಲ್ಲಿಗೆ, ಈಗ ಆ ಮುಂದಿನ ಹೆಜ್ಜೆ ತಗೊಳ್ಳೋಣ. ಅದಕ್ಕಿಂತ ಮುಂಚೆ ಮುಖ್ಯವಾಗಿ ಈ ಚಕ್ರದ ಉಪಯೋಗ ಏನು, ಸ್ವಲ್ಪ ಈಗ ನೀವು ಗಮನ ಕೊಟ್ಟು ನೋಡಿ. ನಿಮ್ಮ ಜೀವನದಲ್ಲಿ ಏನೇ ಸೃಷ್ಟಿ ಮಾಡಬೇಕಾದ್ರೂ, ನೀವು ನಿಮ್ಮ ಮನೆಯಲ್ಲಿ ಅಡಿಗೆ ಮಾಡೋದಂದ್ರೆ ಅದು ಒಂದು ರೀತಿ ಸೃಷ್ಟಿ ತಾನೆ. ಅಥವಾ ನೀವು ಮನೆಯಲ್ಲಿ ಬೇರೆ ಬೇರೆ ಕೆಲಸ, ಏನೋ ಒಂದು ಬದಲಾವಣೆ ತರೋದು, ಅದು ಒಂದು ರೀತಿ ಸೃಷ್ಟಿ ತಾನೆ. ಏನೋ ಈಗ ಸದ್ಯಕ್ಕೆ ಕಸ ಇದೆ, ಆ ಕಸ ಎಲ್ಲ ತೆಗೆದಾಗ ಅಲ್ಲಿ ಇನ್ನೇನೋ ಒಂದು ಸ್ವಚ್ಛತೆ ಅನ್ನೋದು ಸೃಷ್ಟಿ ಮಾಡ್ಬೇಕು ತಾನೆ. ಹೀಗೆ ನೀವು ಸ್ವಲ್ಪ ಗಮನ ಕೊಟ್ಟು ನೋಡಿದ್ರೆ ನಿಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ನೀವು ಈ ಸೃಷ್ಟಿಯ ಚಕ್ರವನ್ನು ಉಪಯೋಗ ಮಾಡ್ಬೋದು. ಇದೇ ಚಕ್ರ ಬೇರೆ ಬೇರೆ ಕಡೆ ಎಲ್ಲರೂ ಉಪಯೋಗ ಮಾಡ್ತಾ ಇರೋದು. ಒಬ್ಬ ರೈತ ಇರ್ಬೋದು, ಒಬ್ಬ ವೈದ್ಯ ಇರ್ಬೋದು, ಅಥವಾ ಯಾರೋ ಮನೆ ಕಟ್ಟೋರು ಇರ್ಬೋದು. ಹೀಗೆ ಯಾವ ಹಂತದಲ್ಲಿ ಬೇಕಾದ್ರೂ ಈ ಸೃಷ್ಟಿಯ ಚಕ್ರದ ಜ್ಞಾನವನ್ನ ಉಪಯೋಗ ಮಾಡ್ಬೋದು. ಇದು ಹೊರ ಪ್ರಪಂಚದ ಸೃಷ್ಟಿಗೆ ಅಲ್ವಾ. ನಮ್ಗೆ ಏನ್ ಬೇಕು, ಅನ್ನ ಬೇಕು, ಚಪಾತಿ ಬೇಕು, ಅಥವಾ ಏನೋ ಊಟ ಬೇಕು, ಅಥವಾ ನಮ್ಗೇನೋ ಒಳ್ಳೆ ಹಾಡು ಬೇಕು, ಅಥವಾ ಒಳ್ಳೆ ಸುವಾಸನೆ ಬೇಕು, ಈ ರೀತಿ ನಮ್ಗೆ ಏನೋ ಬೇಕಾಗಿದೆಯಲ್ಲ, ಆ ಬೇಕಾಗಿರೋದು ಈ ಪ್ರಪಂಚದಲ್ಲಿ ಆ ಬೇಕಾಗಿರೋದನ್ನ ಸೃಷ್ಟಿ ಮಾಡ್ಲಿಕ್ಕೆ ಈ ಸೃಷ್ಟಿ ಚಕ್ರದ ಜ್ಞಾನವನ್ನ ಉಪಯೋಗ ಮಾಡ್ಬೋದು. ಆದ್ರೆ ಇದು ಮಾತ್ರ ಸಾಕಾಗಲ್ಲ. ಈಗ ನಿಮಗೆ ನನಗೆ ಏನಪ್ಪ ಬೇಕು, ನಿಮ್ಮೊಳಗಡೆ ನಾನು ನಿಮ್ಮಲ್ಲಿ ಯಾರನ್ನಾದ್ರೂ ಈ ಪ್ರಶ್ನೆ ಕೇಳಿದ್ರೆ ನಿಮ್ ನಿಜವಾಗ್ಲೂ ಏನ್ ಬೇಕು, ನಿಮ್ಮೊಳಗಡೆ ನಿಮ್ಗೆ ಯಾವ ರೀತಿ ಅನುಭವ ಬೇಕು, ನಿಮ್ಮ ಹೊರ ಪ್ರಪಂಚದಲ್ಲಿ ಏನಿರ್ಬೋದು, ಏನಿಲ್ಲದೆ ಇರ್ಬೋದು, ಅದು ಒಂದು ಸೃಷ್ಟಿ, ಅದನ್ನು ಮುಖ್ಯ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ನಿಮ್ಮ ಒಳ ಪ್ರಪಂಚ,
ನಿಮ್ಮೊಳಗಡೆ ನಿಮಗೆ ಶಾಂತಿ ಬೇಕೋ ಅಶಾಂತಿ ಬೇಕೋ, ಆರೋಗ್ಯ ಬೇಕೋ ಅನಾರೋಗ್ಯ ಬೇಕೋ, ಅಥವಾ ಸಂತೋಷ ಬೇಕೋ ದುಃಖ ಬೇಕೋ, ಹೀಗೆ ನಾನು ನಿಮಗೆ ಬೇರೆ ಬೇರೆ ಆಯ್ಕೆ ಮಾಡ್ಲಿಕ್ಕೆ ಕೊಟ್ರೆ ನಿಮ್ಗೆಲ್ಲ ಬೇಕಾಗಿರೋದೇನು? ನಮ್ಮೆಲ್ಲರಿಗೂ ಬೇಕಾಗಿರೋದೇನು? ಒಂದು ಆನಂದ ಅಲ್ವಾ? ಯಾವ ತರ ಆನಂದ? ಸುಮ್ನೆ ಬಂದು ಹೋಗುವಂತ ಆನಂದ ಅಲ್ಲ, ಯಾವಾಗ್ಲೂ ಆನಂದವಾಗಿರ್ಬೇಕು, ಸೌಖ್ಯವಾಗಿರ್ಬೇಕು. ಅದನ್ನೇ ಪರಮ ಆನಂದ, ಪರಮಾನಂದ ಅಂತ ಕರೆಯೋದು. ಪರಮಾನಂದ ಅಂದ್ರೆ ಏನು? ಅದನ್ನ ಮೀರಿ ಇನ್ನೊಂದು ಸ್ಥಿತಿ ಇಲ್ಲ ಅಂತ ಅರ್ಥ. ಆ ಆನಂದ ಎಂಥದ್ದು ಅಂತಂದ್ರೆ ಅದನ್ನ ಮೀರಿ ಇನ್ನೊಂದಿಲ್ಲ. ಈಗ ನಿಮ್ಗೆ ಯಾವುದೋ ಒಂದು ಬಹಳ ಇಷ್ಟವಾಗಿರೋ ಘಟನೆ ನಡೆದಿದ್ದಾಗ ನಿಮ್ಗೆ ಏನ್ ಅನ್ಸಿರುತ್ತೆ? ಇದು ಜೀವನದ್ದು ಅತ್ಯಂತ ಉತ್ತಮವಾದ ಘಟನೆ. ಇದು ಆ ಸಮಯದಲ್ಲಿ, ಆ ಸಮಯವನ್ನು ನಿಮ್ಮ ಮನಸ್ಸಿನಲ್ಲಿ ತಂದಿಟ್ಕೊಂಡ್ರೆ, ಈಗ ಉದಾಹರಣೆಗೆ ನಿಮ್ಮ ಜೀವನದ ಯಾವುದೋ ಒಂದು ಘಟನೆ, ನಿಮ್ಗೆ ಬಹಳ ಇಷ್ಟವಾಗಿರೋ ಘಟನೆ, ಈಗ ಸದ್ಯಕ್ಕೆ ನಿಮ್ಮ ಮನಸ್ಸು ತಗೊಂಡ್ ಬನ್ನಿ. ಅದು ನೀವು ಮದುವೆ ಆಗಿದ್ದಾಗಿರ್ಬೋದು, ಅಥವಾ ನಿಮ್ಗೆ ಮಕ್ಕಳಾಗಿದ್ದಾಗಿರ್ಬೋದು, ಅಥವಾ ನಿಮ್ಗೆ ಏನೋ ಒಂದು ಪದವಿ ಸಿಕ್ಕಿದ್ದಾಗಿರ್ಬೋದು, ನಿಮ್ಮ ಜೀವನದ್ದು, ಅಥವಾ ನೀವೇನೋ ಒಳ್ಳೆ ನಿಮಗೆ ಎಕ್ಸಾಮ್ನಲ್ಲಿ ನೀವು ಪಾಸ್ ಆಗಿ ಒಳ್ಳೆ ಮಾರ್ಕ್ಸ್ ಬಂದಿರೋದಿರ್ಬೋದು, ಅಥವಾ ಯಾವುದೋ ನಿಮ್ಮನ್ನ ವೇದಿಕೆ ಮೇಲೆ ಕರೆದು ನಿಮ್ಮನ್ನ ಗೌರವ ಕೊಟ್ಟಿರೋದಿರ್ಬೋದು. ಹೀಗೆ ಯಾವುದೋ ಒಂದು ಪರಿಸ್ಥಿತಿ, ನೀವು ಸ್ವಲ್ಪ ಮನಸ್ಸಿನಲ್ಲಿ ಆ ಪರಿಸ್ಥಿತಿಯನ್ನು ತಗೊಂಡು ಬಂದು ನೀವು ವಿಚಾರ ಮಾಡಿ ನೋಡಿದ್ರೆ, ಆ ಒಂದು ಕ್ಷಣದಲ್ಲಿ ಆ ಒಂದು ಏನೋ ಘಟನೆ ನಡೀತಾ ಇತ್ತಲ್ಲ, ಯಾವುದನ್ನ ನೀವು ಬೆಸ್ಟ್, ಇಟ್ ವಾಸ್ ವಂಡರ್ಫುಲ್ ಅಂತ ಏನೋ ಹೇಳಕ್ಕೆಲ್ಲ ಇಷ್ಟಪಡ್ತೀವಲ್ಲ, ಆ ತರ ಘಟನೆ ನಡೀತಾ ಇದ್ದಾಗ ನಿಮ್ ಮನಸ್ಸಿನಲ್ಲಿ ಇನ್ನೇನೋ ಬೇಕು ಅನ್ನೋ ಆ ಒಂದು ಆಸೆ ಇಲ್ಲ. ಆ ಸಮಯದಲ್ಲಿ ಇದೇ ಅತ್ಯಂತ ಪರಮ ಸ್ಥಿತಿ ಅನ್ನೋ ರೀತಿನಲ್ಲಿ ಅಲ್ವಾ? ಅದಕ್ಕೆ ಅದು ಈಗ್ಲೂ ನಿಮ್ಮ ಮನಸ್ಸಿನಲ್ಲಿ ಅಚ್ಚಾಗಿರತ್ತೆ. ಅವತ್ತು ನನಗೆ ಹೇಗೆ ಫೀಲ್ ಆಗಿತ್ತು ಗೊತ್ತಾ ಅಂತೆಲ್ಲ ಮಾತಾಡ್ತೀವಿ ಅಲ್ವಾ? ಈಗ ಯಾರೋ ಒಬ್ರು ಒಂದು ದೊಡ್ಡ ಪರ್ವತ ಹತ್ಬಿಟ್ರು ಅಂತ ಇಟ್ಕೊಳ್ಳಿ. ಪರ್ವತ ಹತ್ತದಾಗ ನನ್ಗೆ ಹೇಗೆ ಫೀಲ್ ಆಗಿತ್ತು ಗೊತ್ತಾ ಅಂತೆಲ್ಲ ನಾವು ಮಾತಾಡ್ತೀವಲ್ಲ, ಆ ಒಂದು ಉನ್ನತವಾದ ಫೀಲಿಂಗ್ ಅದು ಪರಮಾನಂದ. ಯಾಕಂದ್ರೆ ಅಲ್ಲಿ ಇನ್ನೇನೋ ಬೇಕು ಇನ್ನೇನೋ ಬೇಡ ಅದನ್ನೆಲ್ಲ ವಿಚಾರ ಮಾಡಲ್ಲ ನಾವು. ಆ ಸಮಯದಲ್ಲಿ ಇದೇ ಹೈಯೆಸ್ಟ್ ಅಂತ ನಮ್ಮ ಮನಸ್ಸಿನಲ್ಲಿ ಬಂದಿರುತ್ತೆ. ಇದೇ ತಾನೇ ಎಲ್ಲರಿಗೂ ಬೇಕಾಗಿರೋದು. ಎಲ್ಲಿದ್ರು ನೀವು ಯಾವಾಗ ಬೇಕಾದ್ರೂ ಅಲ್ವಾ, ಯಾವಾಗ್ಲೂ ನನಗೆ ಪರಮಾನಂದ ಇರಬೇಕು ಅನ್ನೋದೇ ಎಲ್ರೂ ಬಯಕೆ. ಆದ್ರೆ ಈ ಪರಮಾನಂದ ಹೇಗಪ್ಪ ಸೃಷ್ಟಿ ಮಾಡೋದು? ಹೇಗಪ್ಪ ಈ ಪರಮಾನಂದ ಸೃಷ್ಟಿ ಮಾಡೋದು? ಈಗ ನಾವೇನ್ ಕಲ್ತ್ಕೊಂಡ್ವಲ್ಲ, ಈ ಸೃಷ್ಟಿಯ ಚಕ್ರದ ಒಂದು ರಹಸ್ಯ, ಈ ಸೃಷ್ಟಿಯ ಚಕ್ರ ನಮ್ಮ ಪರಮಾನಂದದ ಸೃಷ್ಟಿಗೂ ನಾವು ಉಪಯೋಗ ಮಾಡಬಹುದು. ಈಗ ಈ ಪರಮಾನಂದದ ಸೃಷ್ಟಿಗೆ ಈ ಒಂದು ಚಕ್ರ ಹೇಗೆ ಸಹಾಯ ಮಾಡುತ್ತೆ ಅದನ್ನ ಈಗ ನಾವು ಸ್ವಲ್ಪ ಆಳಕ್ಕೆ ಇಳಿಯೋಣ. ಇಲ್ಲಿ ತನಕ ನಾವು ಈ ಚಕ್ರವನ್ನ ಹೇಗೆ ನಮ್ಮ ಹೊರ ಪ್ರಪಂಚದ ಒಂದು ಸೃಷ್ಟಿಗೆ ಉಪಯೋಗ ಮಾಡ್ಬೋದು ಅಂತ ನೋಡಿದ್ವಿ. ಈಗ ಈ ಚಕ್ರವನ್ನ ನಮ್ಮ ಒಳ ಪ್ರಪಂಚದ, ನಮ್ಮ ಆಂತರಿಕ ಪ್ರಪಂಚದ ಬೇರೆ ಬೇರೆ ಸ್ಥಿತಿಗಳಿಗೆ, ಇಲ್ಲಿ ನಮ್ಗೆ ಬೇಕಾಗಿರೋದು ಪರಮಾನಂದದ ಸ್ಥಿತಿ. ಈ ಸ್ಥಿತಿಗೆ ಈ ಚಕ್ರವನ್ನ ಹೇಗೆ ಉಪಯೋಗ ಮಾಡ್ಬೋದು ಅದನ್ನ ಈಗ ಸ್ವಲ್ಪ ವಿಚಾರ ಮಾಡೋಣ. ಮೊದಲನೇದಾಗಿ ನಾವು ಈ ಪರಮಾನಂದ ಎಲ್ಲರಲ್ಲೂ ಇದೆ, ಅದು ನಿಮ್ಮ ಹಕ್ಕು. ಆದ್ರೆ ಅದು ಮರೆಮಾಚಿರುತ್ತೆ. ಅದನ್ನ ಕರುಣಿಸುವಂತ ಕರುಣಾಕರ, ಶಿವನ್ನ ಕರುಣಾಕರ ಅಂತ ಕರೀತಾರೆ. ಮೊದಲಿಗೆ ನಾವು ಆ ಶಿವನಿಗೆ ಶರಣ್ ಹೋಗೋಣ. ಆ ಶಿವನ್ಗೆ ಶರಣ್ ಹೋಗಿ ಆ ಶಿವನ್ನ ಈಗ ನಾವು ಸ್ವಲ್ಪ ಮೊದಲಿಗೆ ನಾವು ಮನಸ್ಸಿನಲ್ಲಿ ಧ್ಯಾನ ಮಾಡೋಣ. ಆ ಶಿವನ್
ಈ ಶಿವನ್ ತಾಂಡವ ನಿಮ್ಮಲ್ಲಿ, ನನ್ನಲ್ಲಿ, ಎಲ್ಲರಲ್ಲೂ ನಡೀಲಿ. ಈ ತಾಂಡವ, ಶಿವನ್ ತಾಂಡವ ಅಂತಂದ್ರೇನು? ಆನಂದದ ಪರಾಕಾಷ್ಠೆಯಲ್ಲಿ ಆತನ ನೃತ್ಯ. ಈ ತಾಂಡವ ಶಿವನ ಪರಮಾನಂದದ ಒಂದು ಹೊರನೋಟದ ದೃಶ್ಯ, ಶಿವನ ನೃತ್ಯ. ಈ ಒಂದು ತಾಂಡವ ನಿಮ್ಮಲ್ಲಿ, ನನ್ನಲ್ಲಿ, ಎಲ್ಲರಲ್ಲೂ ಬರಲಿ. ಅದಕ್ಕೆ ಆ ಕರುಣಾಕರನ ಒಂದು ಕರುಣೆ ಇರಲಿ. ಈಗ ನಾವು ಮುಂದಿನ ಹೆಜ್ಜೆ ತಗೋಣ. ನಾವೇನ್ ನೋಡಿದ್ವಿ? ಮೊದಲನೇದಾಗಿ ದ್ರವ್ಯ ಜ್ಞಾನ ಬೇಕು, ಕ್ರಿಯಾ ಜ್ಞಾನ ಬೇಕು, ಮತ್ತೆ ನಮಗೆ ಇಚ್ಛಾ ಜ್ಞಾನ ಬೇಕು, ಅನುಭವ ಜ್ಞಾನ ಬೇಕು. ಈಗ ದ್ರವ್ಯ ಜ್ಞಾನ, ನಮ್ಮ ಆಂತರಿಕ ಪ್ರಪಂಚದ, ನಮ್ಮ ಪರಮಾನಂದದ ಒಂದು ಪರಿಣಾಮ ನಮಗೆ ಬೇಕು ಅಂತಂದ್ರೆ ಯಾವ ರೀತಿಯ ದ್ರವ್ಯದ ಜ್ಞಾನ? ಅದು ನಮಗೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹಲವಾರು ರೀತಿಯಲ್ಲಿ ಹೇಳ್ಕೊಡ್ತಾರೆ. ಇಲ್ಲಿ 7ನೇ ಅಧ್ಯಾಯದಲ್ಲಿ 2 ಬಹಳ ಮುಖ್ಯವಾಗಿರೋ ಶ್ಲೋಕಗಳ ಮೂಲಕ ಯಾವ ದ್ರವ್ಯ, ಯಾವ ವಸ್ತುವಿನ ಮೂಲಕ ನಿಮ್ಮಲ್ಲಿ ಈ ಬದಲಾವಣೆ ನಡೀತಾ ಇದೆ ಅನ್ನೋದನ್ನ ಮೊದಲು ಹೇಳ್ಕೊಡ್ತಾರೆ. 7.4 ಏನ್ ಹೇಳ್ತಾ ಇದ್ದಾರೆ ಶ್ರೀಕೃಷ್ಣ? ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತೀಯಮ್ಮೆ ಭಿನ್ನ ಪ್ರಕೃತಿರಷ್ಟದ. ಅರ್ಜುನನ್ಗೆ ಹೇಳ್ತಾ ಇದ್ದಾರೆ, ಅಯ್ಯ ಅರ್ಜುನ, ನನ್ನದು ಅಪರಾ ಪ್ರಕೃತಿ ಅಂತ ಒಂದಿದೆ, ಅದರಲ್ಲಿ 8 ಅಂಶಗಳಿದೆ. ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ ಅನ್ನೋದು, ಇವೆಲ್ಲವೂ ನನ್ನ ಭೌತಿಕ ಅಥವಾ ಅಪರಾ ಪ್ರಕೃತಿ. ಮತ್ತೆ ಇನ್ನ ಒಂದು ಇದಕ್ಕಿಂತ ಮುಖ್ಯವಾಗಿರೋ ನನ್ನ ಶಕ್ತಿ ಇದೆ. ಅಪರೇಯ ಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಇದು ಈ 8 ನನ್ನ ಅಪರಾ ಪ್ರಕೃತಿ. ಆದ್ರೆ ಇದಕ್ಕಿಂತ ಭಿನ್ನವಾಗಿರೋ ನನ್ನ ಒಂದು ಪರಾ ಪ್ರಕೃತಿ ಇದೆ. ಯಾವಾಗ ನೀನು ನನ್ನ ಈ ಪರಾ ಪ್ರಕೃತಿಯನ್ನ ತಿಳ್ಕೊಳ್ತೀಯಾ, ಮತ್ತೆ ಅದರ ಮೂಲಕ ಈ ಅಪರಾ ಪ್ರಕೃತಿಯ ಜೊತೆಗೆ ನೀನು ಸಂಬಂಧವನ್ನ ಸೃಷ್ಟಿ ಮಾಡಿ ನೀನು ಯಾವಾಗ ಕ್ರಿಯೆಯಲ್ಲಿ ನೀನು ಇರ್ತೀಯ, ಆಗ ನಿನಗೆ ಈ ಆಟ ಅಥವಾ ಈ ಒಂದು ಸೃಷ್ಟಿ ಬಹಳ ಸುಲಭ. ಯಾಕಂದ್ರೆ ಏನ್ ಹೇಳ್ತಾ ಇದ್ದಾರೆ ಶ್ರೀಕೃಷ್ಣ? ನನ್ನ ಪರಾ ಪ್ರಕೃತಿಯನ್ನ ತಿಳಿದುಕೋ. ಶ್ರೀಕೃಷ್ಣನ ಪರಾ ಪ್ರಕೃತಿ ನಿಮ್ಮ ಪರಾ ಪ್ರಕೃತಿಗಿಂತ ಬೇರೆ ಅಲ್ಲ. ಶ್ರೀಕೃಷ್ಣನಲ್ಲಿ ತೋರಿಸ್ತಾ ಇರೋ ಅಪರಾ ಪ್ರಕೃತಿ ನಿಮ್ಮ ಅಪರಾ ಪ್ರಕೃತಿಗಿಂತ ಬೇರೆ ಅಲ್ಲ. ಅಂದ್ರೆ ಶ್ರೀಕೃಷ್ಣ ತನ್ನನ್ನ ತಿಳಿ, ಶ್ರೀಕೃಷ್ಣನ ತಿಳಿ ಅಂತ ಹೇಳೋ ಮೂಲಕ ನಿಮಗೆ ನನಗೆ ಏನ್ ಹೇಳ್ತಾ ಇದ್ದಾರೆ? ನನ್ನನ್ನ ನಾನು ತಿಳ್ಕೊಳ್ಬೇಕು, ನನ್ನ ಅಪರಾ ಪ್ರಕೃತಿ ನನ್ನ ಪರಾ ಪ್ರಕೃತಿಯನ್ನ ತಿಳ್ಕೊಳ್ಬೇಕು. ಇದು ಮೊದಲನೇ ಅಂಶ ಹೇಳ್ಕೊಡ್ತಾ ಇದ್ದಾರೆ. ಇದು ನಮ್ಗೆ ದ್ರವ್ಯ ಜ್ಞಾನ. ನಮ್ಮ ಚಕ್ರದಲ್ಲಿ ಏನು ಹೇಳ್ಕೊಡ್ತಾ ಇದ್ದಾರೆ ಇಲ್ಲಿ? ಒಂದು ಸ್ವಲ್ಪ ಚಿತ್ರದ ಮೂಲಕ ನೋಡೋಣ. ಈಗ ದ್ರವ್ಯ ಜ್ಞಾನ ಅಂತಂದ್ರೆ ಏನು ಅಂತ ನೋಡಿದ್ವಿ? ಏನೋ ವಸ್ತು, ಅದರ ಕಾರಣ ಏನಿದೆ, ಅದು ಯಾಕಾಗಿದೆ ಅನ್ನೋ ಅರಿವು ಅಲ್ವಾ? ಮೊದಲನೇದಾಗಿ ಅಪರಾ ಪ್ರಕೃತಿ ಬಗ್ಗೆ ಹೇಳ್ಕೊಡ್ತಾ ಇದ್ದಾರೆ. ಏನು ಅಪರಾ ಪ್ರಕೃತಿ? ಭೌತಿಕವಾಗಿ ಏನೆಲ್ಲ ವಸ್ತುಗಳಿದೆ ಅವೆಲ್ಲ ಈ 5 ಪಂಚಭೂತಗಳಿಂದ, ಭೂಮಿ, ಆಪ, ಅನಲ, ವಾಯು, ಖಂ, ಈ 5 ಅಂಶಗಳಿಂದ ಆಗಿದೆ. ಈ 5 ಅಂಶಗಳು ನಿಮಗೆ ನನಗೆ ನಮ್ಮ ಪಂಚ ಇಂದ್ರಿಯಗಳ ಮೂಲಕ ಬೇರೆ ಬೇರೆ ಸಂವೇದನೆಯಾಗಿ ನಮಗೆ ಗೋಚರವಾಗತ್ತೆ. ಭೂಮಿ ಅದು ವಾಸನೆಯ ಮೂಲಕ, ನೀರು ರಸ ರುಚಿಯ ಮೂಲಕ, ಬೆಂಕಿ ರೂಪದ ಮೂಲಕ, ಇನ್ನ ಗಾಳಿ ಸ್ಪರ್ಶದ ಮೂಲಕ, ಆಕಾಶ ಅನ್ನೋದು ಶಬ್ದದ ಮೂಲಕ. ಹೀಗೆ ನಮ್ಮ 5 ಇಂದ್ರಿಯಗಳು ಈ ಪಂಚಭೂತಗಳನ್ನ, ಅಂದ್ರೆ ಈ ಪ್ರಕೃತಿಯಲ್ಲಿ ಬೇರೆ ಬೇರೆ ವಸ್ತುಗಳು ಈ ಪಂಚಭೂತಗಳಿಂದನೇ ಆಗಿರೋದು. ಈ ಪಂಚಭೂತಗಳು ನಿಮಗೆ ನನಗೆ ಈ 5 ರೀತಿಯ ಸಂವೇದನೆಯಾಗಿ ನಮ್ಮ ಪಂಚ ಇಂದ್ರಿಯಗಳ ರೀತಿನಲ್ಲಿ ನಮಗೆ ಗೋಚರವಾಗತ್ತೆ. ಈ ಸಂವೇದನೆಗಳು ಗೋಚರವಾಗಬೇಕಾದಾಗ ಈ 5 ಸ್ಥೂಲ ವಸ್ತುಗಳು, ಅದರ ಜೊತೆಗೆ ಇನ್ನ 3 ಸೂಕ್ಷ್ಮ ವಸ್ತುಗಳೂ ಸಹ ಬೇಕು. ಯಾವುದದು?
ಮನ, ಬುದ್ಧಿ, ಅಹಂಕಾರ. ಈಗ ನಿಮಗೆ ಏನೋ ಒಂದು ಸಂವೇದನೆ ಬಂತು. ಈಗ ಒಂದು ಉದಾಹರಣೆ, ನಾನು ಯಾವ ಭಾಷೆ ಮಾತಾಡ್ತಾ ಇದ್ದೀನಿ ಅಂತ ಕೇಳಿದ್ರೆ ನೀವೆಲ್ಲ ಕನ್ನಡ ಅಂತ ಹೇಳ್ಬೋದು. ಹೇಗೆ ಹೇಳಿದ್ರಿ? ನನಗೆ ಶಬ್ದ ಕೇಳಿಸ್ತು, ನಾನು ಈ ಶಬ್ದದ ಬಗ್ಗೆ ನನ್ಗೆ ಮೊದಲೇ ಜ್ಞಾನ ಇತ್ತು, ಅದಕ್ಕೆ ನಾನಿದು ಕನ್ನಡ ಅಂತ ಹೇಳಿದೆ. ಅಂದ್ರೆ ನಿಮ್ಮ ಈ ಮನ, ಸಂವೇದನೆ ಮತ್ತೆ ಚಿತ್ತ, ಅದನ್ನ ಸೇರಿ ಇಲ್ಲಿ ಮನ ಅಂತ ಕರಿತಾ ಇರೋದು. ಈ ಚಿತ್ತ ಅಂದ್ರೆ ಏನು? ನಿಮ್ಮ ಒಂದು ಡಿಕ್ಷನರಿ ತರ. ಅದರಲ್ಲಿ ನಿಮಗೆ ಮೊದಲೇ ಈ ವಿಷಯ ಬರ್ಕೊಂಡಿದ್ದೀರಾ, ಯಾವಾಗ್ಲೂ ಮೊದಲೇ ಕೇಳಿರೋದನ್ನ ಬರ್ಕೊಂಡಿದ್ದೀರಾ. ಈಗ ಅದೇನೆ ನಾನು ಏನೋ ಒಂದು ಹೊಸ ಪದ ಉಪಯೋಗ ಮಾಡಿಬಿಟ್ರೆ ನಿಮ್ಮ ಡಿಕ್ಷನರಿ ಇಲ್ಲದೆ ಇದ್ರೆ ಅದು ನಿಮ್ಗೆ ಗೊತ್ತಾಗಲ್ಲ. ಹಾಗೆ ಈ ಸಂವೇದನೆ ಮೊದಲು ಬಂದಾಗ ನಿಮ್ಮ ಚಿತ್ತದಲ್ಲಿ ನಿಮ್ಮ ಬುದ್ಧಿ ಹುಡುಕುತ್ತೆ, ಓ ಇದು ಏನಿದು ಅಂತ. ಅದನ್ನು ತೀರ್ಮಾನ ತಗೊಳುತ್ತೆ. ಆ ತೀರ್ಮಾನ ತಗೊಳ್ಬೇಕಾದಾಗ ನೀವು ನಾನ್ ಯಾರು ಅನ್ನೋ ಇನ್ನ ಒಂದು ವಿಚಾರದ ಮೂಲಕ ತೀರ್ಮಾನ ತಗೊಳ್ತಾ ಇರೋದು. ಯಾಕಂದ್ರೆ ನಾನು ನಿಮ್ಗೆ ಪ್ರಶ್ನೆ ಕೇಳಿದ್ರೆ ಏನ್ ಶಬ್ದ ಇದು, ಯಾವ ಭಾಷೆ ಇದು ಅಂತ ಹೇಳಿದಾಗ ನಾನು ಉತ್ತರ ಕೊಡ್ತಾ ಇದ್ದೀನಿ ಅಂತ ನಾನು ಅನ್ನೋ ಒಂದು ವಿಚಾರ ಬರುತ್ತೆ. ಹೀಗೆ ನಮ್ಮ ಆಂತರಿಕ ಪ್ರಪಂಚದಲ್ಲಿ ಈ 3 ಸೂಕ್ಷ್ಮ ರೀತಿಯ ವಸ್ತುಗಳು, ಈ 5 ಸ್ಥೂಲ ರೀತಿಯ ವಸ್ತುಗಳು, ಈ 3 ಸೂಕ್ಷ್ಮ ರೀತಿಯ ವಸ್ತುಗಳು, ಸ್ಥೂಲ, ಸೂಕ್ಷ್ಮ, ಈ 8 ವಸ್ತುಗಳು ಭಗವಂತ ಏನ್ ಹೇಳ್ಕೊಡ್ತಾ ಇದ್ದಾರೆ, ಶ್ರೀಕೃಷ್ಣ ಏನ್ ಹೇಳ್ಕೊಡ್ತಾ ಇದ್ದಾರೆ? ನಿಮ್ಮ ನನ್ನ ಅಪರಾ ಪ್ರಕೃತಿ, ದ್ರವ್ಯ, 8 ರೀತಿಯ ದ್ರವ್ಯಗಳು. ಮೊದಲನೇದಾಗಿ ಇಷ್ಟೇನಾ? ಇಲ್ಲ, ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ ನನ್ನ ಪರಾ ಪ್ರಕೃತಿಯನ್ನ ತಿಳ್ಕೋ ಅಂತ. ಏನು ಪರಾ ಪ್ರಕೃತಿ? ಪರಾ ಪ್ರಕೃತಿ ಅಂತಂದ್ರೆ ಅರಿವು. ಆ ಅರಿವಿಲ್ಲ ಅಂತಂದ್ರೆ ಈ ಎಲ್ಲ ಬದಲಾವಣೆ ಯಾರಿಗೆ ಗೋಚರವಾಗತ್ತೆ? ನಿಮ್ಮಲ್ಲಿ ಅರಿವಿನ ರೂಪದಲ್ಲಿ ಪರಮಾತ್ಮನೇ. ಆ ಪರಮಾತ್ಮ ಅರಿವಿನ ರೂಪದಲ್ಲಿ ನಿಮ್ಮಲ್ಲಿ ಪ್ರಕಟವಾಗಿರೋದು. ಯಾವಾಗ ನಾವು ಅದನ್ನ ತಿಳ್ಕೊಳ್ತೀವಿ, ಆ ಅರಿವಿಗೆ ಬದಲಾವಣೆ ಇಲ್ಲ. ಆ ಅರಿವು ಸದಾ ಸ್ಥಿರವಾಗಿರುವಂತ ಒಂದು ವಸ್ತು. ಆ ಒಂದು ವಸ್ತು, ಆ ವಸ್ತುವಿನಲ್ಲಿ ಇನ್ನ ಈ ಎಲ್ಲ ಬದಲಾವಣೆ ಅಪರಾ ಪ್ರಕೃತಿ. ಅದನ್ನ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ. ಈ ಅಪರಾ ಪ್ರಕೃತಿ, ನನ್ನ ಪರಾಪ್ರಕೃತಿಯಲ್ಲಿ ಬಂದು ಹೋಗ್ತಾ ಇರುವಂಥದ್ದು. ಇದು ಇನ್ನ ಬಹಳ ಮುಖ್ಯವಾಗಿರೋ ದ್ರವ್ಯ. ಏನು? ಅರಿವು ಅನ್ನೋದು. ಅಂದ್ರೆ ಎಷ್ಟಾಯ್ತು? ಈ 8 ಅಪರಾ ಪ್ರಕೃತಿ ಮತ್ತೆ ಇನ್ನೊಂದು ಪರಾ ಪ್ರಕೃತಿ. ಒಂದು ರೀತಿಯಲ್ಲಿ ಕೇವಲ ನಾವು ವಿಚಾರ ಮಾಡಲಿಕ್ಕೆ 9 ವಿವಿಧ ಪದಾರ್ಥಗಳು ಅನ್ನೋ ರೀತಿನಲ್ಲಿ. ಆದ್ರೆ 9 ಬೇರೆ ಬೇರೆ ಪದಾರ್ಥನ ಅಲ್ಲ. ಇನ್ನೊಂದು ದೃಷ್ಟಿಯಿಂದ ಆಲೋಚನೆ ಮಾಡಿದಾಗ ಏನ್ ಹೇಳಿದ್ರು ಶ್ರೀಕೃಷ್ಣ? ನನ್ನ ಪರಾ ಪ್ರಕೃತಿಯಲ್ಲಿ ಈ ಅಪರ ಅನ್ನೋದು ಬಂದು ಹೋಗ್ತಾ ಇದೆ. ಅಂದ್ರೆ ಪರ ಅನ್ನೋದು ಅಪರಕ್ಕೆ ಆಧಾರ. ಅಂದ್ರೆ ಅಪರ ಅನ್ನೋದು ತನ್ನದೇ ತಾನೇ ಅಸ್ತಿತ್ವ ಇಲ್ಲ. ಅಂದ್ರೆ ಒಂದ್ ರೀತಿನಲ್ಲಿ ಕೇವಲ ಪರ ಮಾತ್ರ, ಅರಿವು ಮಾತ್ರ ಸತ್ಯ. ಅಪರ ಅನ್ನೋದು ಬಂದು ಹೋಗುವಂತ ಗುಣ. ಅದನ್ನೇ ನಾವು ಇನ್ನೊಂದು ರೀತಿಯಲ್ಲಿ ಆಲೋಚನೆ ಮಾಡಿದ್ರೆ ಶಿವ ಮತ್ತು ಶಕ್ತಿ. ಈ ಪರಾ ಪ್ರಕೃತಿ ಶಿವ, ಅರಿವು. ಈ ಅಪರಾ ಪ್ರಕೃತಿ ಶಕ್ತಿ. ಶಕ್ತಿ ಶಿವನ ಮೇಲೆ ಆಧಾರವಾಗಿ ಕೆಲಸ ಮಾಡುವಂಥದ್ದು. ಇದು ದ್ರವ್ಯ ಜ್ಞಾನ. ಅಂದ್ರೆ ಏನೋ ಒಂದು ಬದಲಾವಣೆ ನಡೀತಾ ಇರಬೇಕಾದಾಗ ಇದನ್ನ ಹೇಗೆ ನಡೀತಾ ಇದೆ, ಅದಕ್ಕೇನೇನು ಪದಾರ್ಥಗಳು ಉಪಯೋಗ ಆಗ್ತಾ ಇದೆ ಅನ್ನೋ ದ್ರವ್ಯ ಜ್ಞಾನ. ಇನ್ನ ಮುಂದಿನ ಹೆಜ್ಜೆ ಏನು? ಕ್ರಿಯಾಜ್ಞಾನ. ಇದು ಬಹಳ ಮುಖ್ಯ. ಈಗ ನಿಮಗೆ ನನಗೆ ಜೀವನದಲ್ಲಿ ಕಷ್ಟ ಇರೋದು ಇವಾಗ ಏನು ನಾವು ದ್ರವ್ಯ ಜ್ಞಾನ ನೋಡಿದ್ವಲ್ಲ, ಇದರಲ್ಲಿ ಇಲ್ಲ. ಏನಪ್ಪಾ ಅದು ಹೇಳ್ತು? ಪಂಚಭೂತಗಳಿದೆ, ಹೌದು ಇದೆ. ಮನಸ್ಸು ಬುದ್ಧಿ ಅಹಂಕಾರ ಇದೆ, ಹೌದು ಇದೆ. ಅರಿವು ಇದೆ, ಹೌದು ಇದೆ. ಇದು ಯಾವುದ್ರಲ್ಲೂ ನಿಮಗೆ ನನಗೆ ಕಷ್ಟ ಇಲ್ಲ. ಕಷ್ಟ ಇರೋದಲ್ಲಿ ಇದ್ರ ಮೂಲಕ ಏನೋ ಆಟ ನಡೀತಾ ಇದೆಯಲ್ಲ, ಆ ಆಟ ಏನ್ ನಡೀತಾ ಇದೆ? ಆ ಆಟ ನಡಿಬೇಕಾದಾಗ ನಿಮ್ಮಲ್ಲಿ ನನ್ನಲ್ಲಿ
ಏನನ್ನ ನಾವು ನೋಡ್ತಾ ಇದ್ದೀವಿ, ಇಲ್ಲೇ ನಮ್ಗೆ ಕಷ್ಟ ಇರೋದು. ಹಾಗಾಗಿ ಕ್ರಿಯಾಜ್ಞಾನ, ಇಚ್ಛಾಜ್ಞಾನ ಈ ಎರಡನ್ನ ನಾವು ಸರಿಯಾಗಿ ಗಮನ ಕೊಟ್ಟು ನೋಡ್ಬೇಕು. ಏನು ಕ್ರಿಯಾಜ್ಞಾನ? ಏನನ್ನ ಹೇಗೆ ಜೋಡಿಸಿದ್ರೆ ಏನ್ ಬದಲಾವಣೆ ಆಗತ್ತೆ ಅನ್ನೋದೇ ಕ್ರಿಯಾಜ್ಞಾನ. ಈಗ ಜೀವನದಲ್ಲಿ ಬದಲಾವಣೆ, ನಿಮ್ ಜೀವನದಲ್ಲಿ ಬದಲಾವಣೆ ಅಂತ ಆಗ್ಬೇಕು ಅಂತಂದ್ರೆ ಮೊಟ್ಟ ಮೊದಲದಾಗಿ ನೀವು ಬೇಕು ಅಲ್ವಾ? ಯಾಕಂದ್ರೆ ನೀವಿಲ್ಲ ಅಂತಂದ್ರೆ ನಿಮ್ ಜೀವನದಲ್ಲಿ ಬದಲಾವಣೆ ಅನ್ನೋದಕ್ಕೆ ಏನ್ ಅರ್ಥ? ಏನೂ ಇಲ್ಲ. ನೀವು ಇನ್ನ ನಿಮಗೆ ಏನೋ ಒಂದು ಬದಲಾವಣೆ ಕಡೆಗೆ ಒಂದು ಆಸೆ ಬೇಕು. ನನಗೆ ಆಂಬೋಡೆ ಬೇಕು, ನನಗೆ ಚಿತ್ರಾನ್ನ ಬೇಕು, ಅಥವಾ ನನಗೆ ಈ ಒಂದು ಸಿನಿಮಾ ಥಿಯೇಟರ್ಗೆ ಹೋಗ್ಬೇಕು, ಅಥವಾ ನಾನು ಈ ಜಾಗಕ್ಕೆ ಹೋಗ್ಬೇಕು, ಏನೋ ಒಂದು ಆಸೆ ಅಲ್ವಾ? ಆಸೆ ನಂತರ ಏನಾಗತ್ತೆ? ಆ ಆಸೆನ ಪೂರೈಸ್ಲಿಕ್ಕೆ ನೀವು ಆ ಒಂದು ಕರ್ಮವನ್ನ ಮಾಡ್ತೀರಾ. ಆಂಬೋಡೆ ಮಾಡೋದಿರ್ಬೋದು, ಸಿನಿಮಾ ಥಿಯೇಟರ್ಗೆ ಹೋಗೋದಿರ್ಬೋದು, ಹೊಸ ಬಟ್ಟೆನ ಅಂಗಡಿಗೆ ಹೋಗಿ ತಗೊಂಡ್ ಬರೋದಿರ್ಬೋದು, ಏನೋ ಆ ಆಸೆನ ಪೂರೈಸ್ಲಿಕ್ಕೆ ಏನೋ ಒಂದು ನಾವು ಆಕ್ಷನ್ ಅಂತ ಏನ್ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ, ಕರ್ಮ. ಆಕ್ಷನ್ ಅಂದ್ರೆ ಸಿಂಪಲ್ ಆಗಿ ಕರ್ಮ, ಅದನ್ನ ಮಾಡ್ಬೇಕಾಗತ್ತೆ ಅಲ್ವಾ? ಈ ಆಸೆ ಕರ್ಮ ಮಾಡಿದ ನಂತರ ಏನ್ ಸಿಕ್ಕತ್ತೆ? ಕರ್ಮದ ಫಲ ಇರತ್ತೆ. ಕರ್ಮದ ಫಲ ಅಂತಂದ್ರೆ ಏನು? ಈಗ ನಮ್ಗೆ ಆಂಬೋಡೆ ಬೇಕಾಗಿರುತ್ತೆ, ನಾವು ಅಡಿಗೆ ಮಾಡಿದ್ವಿ, ಆಂಬೋಡೆ ಸಿಕ್ತು. ನಮ್ಗೆ ಆಂಬೋಡೆ ಬೇಕಾಗಿರುತ್ತೆ, ನಾವು ಅಡಿಗೆ ಮಾಡಿದ್ವಿ, ಆಂಬೋಡೆ ಕೆಟ್ಟೋಯ್ತು. ಹಾಗೇನೋ ನಮಗೆ ಬೇಕಾಗಿರೋ ಫಲ ಸಿಕ್ಕತ್ತೆ, ಅಥವಾ ನಮಗೆ ಬೇಡದೇ ಇರೋ ಫಲ ಸಿಕ್ಕತ್ತೆ. ಇಲ್ಲಿಗೆ ಈ ಒಂದು ಏನು ಚಕ್ರ ಇದೆಯಲ್ಲ, ಈ ಒಂದು ಕ್ರಿಯೆಯ ಚಕ್ರ ಇಲ್ಲಿಗೆ ನಿಂತೋಗ್ಬಿಡುತ್ತಾ? ಇಲ್ಲ. ಈ ತಿಂದ ಮೇಲಿಂದ ಏನನ್ಸುತ್ತೆ? ಆಂಬೋಡೆ ತಿಂದ ಮೇಲಿಂದ ಇನ್ನೂ ಚೆನ್ನಾಗಿರೋದು ನೆಕ್ಸ್ಟ್ ಮಾಡ್ಬೇಕು ಅನ್ಸುತ್ತೆ. ಮಾವಿನ ತಿಂದ ಮೇಲಿಂದ ಇನ್ನೂ ಬೇಕು ಅನ್ಸುತ್ತೆ. ಬಟ್ಟೆಗಳು ಚೆನ್ನಾಗಿರೋದು ಹಾಕೊಂಡು ಎಲ್ರು ಖುಷಿ ಪಟ್ಟು ಎಲ್ರು ನಿಮ್ಮನ್ನು ಹೊಗಳಿದಾಗ ಇನ್ನೂ ಅದೇ ತರದ್ ಹಾಕೊಳ್ಬೇಕು ಅನ್ಸುತ್ತೆ. ಹೀಗೆ ಅದು ಹೊಸ ಆಸೆಗೆ ಜನ್ಮ ಕೊಡುತ್ತೆ ಅಲ್ವಾ? ಈಗ ನಾವು ಯಾವ್ದೋ ಒಂದ್ ಜಾಗ ನೋಡ್ಕೊಂಡು ಬಂದ್ವಿ, ಯಾವ್ದೋ ಒಂದು ಹಿಮಾಲಯದ ಹತ್ರ ಹೋಗ್ಬಿಟ್ಟು ಋಷಿಕೇಶ್ ನೋಡ್ಕೊಂಡು ಬಂದ್ವಿ ಅಂತ ಅನ್ಕೊಳ್ಳೋಣ. ಆಮೇಲೆ ಏನನ್ಸುತ್ತೆ? ಅಯ್ಯೋ ಕೈಲಾಸಕ್ಕೆ ಹೋಗಿರಿ ಚೆನ್ನಾಗಿರ್ತಿತ್ತಲ್ವಾ, ಅಯ್ಯೋ ಅಯೋಧ್ಯೆಗೆ ಹೋಗಿರಿ ಚೆನ್ನಾಗಿರ್ತಿತ್ತಲ್ವಾ, ಅಥವಾ ಯಾರೋ ಹೇಳಿದ್ರು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಆಲ್ಪ್ಸ್ ಅಂತೆ ತುಂಬಾ ಚೆನ್ನಾಗಿರುತ್ತೆ, ಅದಕ್ಕೆ ಹೋಗ್ಬೇಕದೆಲ್ಲ. ಹೀಗೆ ಏನೋ ಒಂದು ಹೊಸ ಆಸೆ ಉದ್ಭವ ಆಗ್ತಾನೆ ಇರುತ್ತೆ. ಏನು ತಪ್ಪಿಲ್ಲ. ಇದು ಸೃಷ್ಟಿಯಲ್ಲಿರೋ ಗುಣ. ಇದು ಆಸೆ ಇಲ್ಲ ಅಂತಂದ್ರೆ ಏನರ್ಥ ಇದೆ ಸ್ವಾಮಿ? ಇದ್ರಲ್ಲೇನು ತಪ್ಪಿಲ್ಲ. ಕಷ್ಟ ಎಲ್ಲಿದೆ? ಮುಂದೆ ನೋಡೋಣ. ಇದು ಇಷ್ಟಕ್ಕೆ ನಿಲ್ತಾ ಕ್ರಿಯೆ ಇಲ್ಲ ಸ್ವಾಮಿ. ಏನಾಗತ್ತೆ ಗೊತ್ತಾ? ಈ ಆಸೆ ಅನ್ನೋದು ಅವ್ರಿಗೆ ಅವಳಿ ಜವಳಿ ಇರ್ತಾರೆ. ಏನೋ ಬೇಕು ಏನೋ ಬೇಡ ಅನ್ನೋ ಆಸೆ. ಈಗ ನಿಮ್ ಮುಂದೆ ಬಂದ್ಬಿಟ್ಟು ನಾನು ನಿಮಗೆ ಸೀಬೆಹಣ್ಣು ಇಷ್ಟನೋ ನಿಮಗೆ ಮಾವಿನಕಾಯಿ ಇಷ್ಟನೋ ಅಂತಂದ್ರೆ ನೀವೇನೋ ಒಂದು ಆಯ್ಕೆ ಮಾಡ್ಕೊಳ್ಬಹುದು. ಅಥವಾ ನಿಮ್ಗೆ ಹಾಗಲಕಾಯಿ ಇಷ್ಟನೋ ಅಥವಾ ನಿಮ್ಗೆ ಸೀಮೆ ಬದನೆಕಾಯಿ ಇಷ್ಟನೋ ನಿಮ್ಗೆ ಏನೋ ಒಂದ್ ಮಾತ್ರ ಆಯ್ಕೆ ಮಾಡ್ಕೊಳ್ಬಹುದು. ಹೀಗೆ ಜೀವನದಲ್ಲಿ ಆಸೆ ಅಂತ ಬಂದಾಗ ಬೇಕು ಬೇಡ ಅನ್ನೋದು ಬರುತ್ತೆ. ಇದು ಬೇಕು ಇದು ಬೇಡ, ಇದು ಸಹಜ, ಈ ಅವಳಿ ಜವಳಿ. ಅದೇ ರೀತಿ ನಾವು ಕೆಲಸ ಮಾಡ್ಲಿಕ್ಕೆ ಹೋದಾಗ್ಲೂ ಅಷ್ಟೇ, ಕರ್ಮ ಮಾಡ್ಲಿಕ್ಕೆ ಹೋದಾಗ್ಲೂ ಅಷ್ಟೇನೆ ಇಷ್ಟ ಕಷ್ಟ ಅನ್ನೋ ಅವಳಿ ಜವಳಿ ಬರುತ್ತವೆ. ಏನೋ ಕೆಲಸ, ಉದಾಹರಣೆಗೆ ಅಡಿಗೆ ಮಾಡೋ ಕೆಲಸ ಸ್ವಲ್ಪ ಕಷ್ಟ ರೀ, ತಿನ್ನೋ ಕೆಲಸ ಬಹಳ ಇಷ್ಟ ರೀ ಅಲ್ವಾ? ಹೀಗೆ ನಾವು ಕೆಲವಷ್ಟು ಕೆಲಸಗಳನ್ನ ಇಷ್ಟಪಟ್ಟು ಮಾಡ್ತೀವಿ, ಕೆಲವಷ್ಟು ಕೆಲಸಗಳನ್ನ ಕಷ್ಟಪಟ್ಟು ಮಾಡ್ತೀವಿ. ಪಾತ್ರೆ ತೊಳೆಯೋದು ಅಂದ್ರೆ ಬಹಳ ಕಷ್ಟ ರೀ, ಬೇಜಾರ್ರಿ. ಆದ್ರೆ ಹೊಸ ಅಡಿಗೆ ಮಾಡಿ ಅದನ್ನ ಚೆನ್ನಾಗಿ ಬಡಿಸೋದು ಬಹಳ ಇಷ್ಟ ರೀ. ಹೀಗೇನೋ ಒಂದು ಇಷ್ಟ ಕಷ್ಟ, ಯಾವುದೇ ಕರ್ಮ ಮಾಡ್ಬೇಕಾದ್ರೂ ಇಷ್ಟ ಕಷ್ಟ ಅನ್ನೋ ಅವಳಿ ಜವಳಿ ಬರ್ತವೆ. ಇನ್ನ ಫಲ, ಆಗ್ಲೇ ನಾವು ಮಾತಾಡಿದ್ವಿ, ಸೋಲು ಗೆಲುವು, ನನಗೆ ಬೇಕಾಗಿರೋದು ಅಥವಾ ನಂಗೆ ಬೇಡದೇ ಇರೋದು, ಇದು ಸಹಜ ಅಲ್ವಾ? ಈ ಆಸೆ ಕರ್ಮ ಫಲ ಈ ಒಂದು ಪ್ರಕ್ರಿಯೆ ನಡೀತಾ ಇದ್ದಾಗ ಈ ಆಸೆ ಜೊತೆಗೆ ಬೇಕು ಬೇಡ ಅನ್ನೋದು ಸಹಜ. ನಿಮ್ ಮನಸ್ಸು ಹೇಳುತ್ತೆ ಇದು ಬೇಕು ಇದು ಬೇಡ ಅಂತ. ಅಥವಾ ನೀವು ಕೆಲಸ ಮಾಡ್ಬೇಕಾದಾಗ ನಿಮ್ಗೆ ಅನ್ಸುತ್ತೆ ಇದು ನಂಗೆ ಕಷ್ಟ ಇದು ಬೇಡ, ಅಥವಾ ಇದು ನಂಗೆ ಇಷ್ಟ ಇದು ನನ್ಗೆ ಬೇಕು, ಆತರ ಏನೋ ಅನ್ಸುತ್ತೆ. ಇನ್ನ ನಿಮ್ಮ ಫಲದಲ್ಲಿ ಇದು ಬೇಕಾಗಿರೋದು ಸಿಕ್ಕಿದಾಗ ಖುಷಿಯಾಗಿ ಅದನ್ನ ಗೆಲುವು ಅಂತ, ಬೇಡದಿರೋ ಸಿಕ್ಕಿದಾಗ ಸೋಲು ಅಂತ. ಇದು ಈ ಏನು ಬದಲಾವಣೆ ನಡೀತಾ ಇದೆಯಲ್ಲ, ಈ ಬದಲಾವಣೆ ಜೊತೆಗಿರೋ ಸಹಜವಾಗಿರೋ ಅವಳಿ ಜವಳಿಗಳಿದು. ಇದೇನು ನೀವು ತಪ್ಸಕ್ಕಾಗಲ್ಲ ಅಲ್ವಾ? ಈ ಆಸೆ ಜೊತೆಗೆ ಬೇಕು ಬೇಡನ ತಪ್ಸಕ್ಕಾಗಲ್ಲ, ಇದ್ದೇ ಇದೆ. ಇದು ಈ ಒಂದು
ಏನು ಬದಲಾವಣೆ ನಡೀತಾ ಇದೆಯಲ್ಲ, ಈ ಬದಲಾವಣೆ ಯಂತ್ರ ಈ ರೀತಿ ಇದೆ. ಆಸೆ, ಕರ್ಮ, ಫಲ ಅಂತ, ಮತ್ತೆ ನಾನು ಅಂತ, ಬೇಕು ಬೇಡ ಅಂತ, ಇಷ್ಟ ಕಷ್ಟ ಅಂತ, ಗೆಲುವು ಸೋಲು ಅಂತ. ಇದು ಕ್ರಿಯೆ ಬಗ್ಗೆ ಜ್ಞಾನ. ನಾವಾಗ್ಲೇ ಹೇಳಿದ್ವಿ ಏನು? ದ್ರವ್ಯ ಜ್ಞಾನ, ಕ್ರಿಯಾಜ್ಞಾನ. ಈಗ ಇಚ್ಛಾಜ್ಞಾನ ಏನಪ್ಪ? ಯಾವಾಗ ನಾನು ನಂದು, ನನಗೆ ಅನ್ನೋ ಇಚ್ಛೆ ಅಂತಂದ್ರೆ ಏನು? ಆಸೆ. ಯಾರ ಆಸೆ? ನನ್ನ ಆಸೆ. ಯಾವಾಗ ನಾನು ನನ್ನ ಆಸೆ ಅಂತ ಮಾಡ್ತಾ ಇದ್ದೀನಿ, ಅದರಲ್ಲಿ ಸಹಜವಾಗಿ ನನ್ಗೇನ್ ಬೇಕು ಅಂತ ನನಗೆ ಗೊತ್ತು ಅಂತ ನನ್ಗನ್ಸುತ್ತೆ. ನನಗೆ ಆಂಬೊಡೆ ಮಾತ್ರ ಬೇಕು, ನನಗೆ ಒಬ್ಬಿಟ್ಟು ಬೇಡ. ನನಗೆ ಅಡಿಗೆನ ಬಡಿಸೋ ಕೆಲಸ ಬೇಕು, ಪಾತ್ರೆ ತೊಳೆಯೋ ಕೆಲಸ ಬೇಡ. ನನಗೆ ಎಲ್ರೂ ಖುಷಿಯಿಂದ ಹೊಗಳ್ಳಿ, ನಂಗೆ ತೆಗಳೋದು ಬೇಡ. ಹೀಗೆ ಏನೋ ಒಂದು ನಮಗೆ ಈ ಒಂದು ಕ್ರಿಯೆ ನಡಿಬೇಕಾದಾಗ ಯಾವಾಗ ಇಚ್ಛೆ, ನನ್ನಿಚ್ಛೆ, ಇದು ನನಗ್ ಬೇಕು, ನಾನ್ ಮಾಡ್ತಾ ಇದ್ದೀನಿ, ಇದು ನಾನ್ ಪಟ್ಟಿರೋ ಕಷ್ಟ, ಅದಕ್ಕೋಸ್ಕರ ಇದು, ಈ ರೀತಿಯೆಲ್ಲ ಆಲೋಚನೆಯಿಂದ ನಾನ್ ಕೆಲಸ ಮಾಡ್ತೀನಿ. ಈ ನಾನು ಅವಾಗ ಏನ್ ಪರಿಣಾಮ ಬರುತ್ತೆ ಸ್ವಾಮಿ? ಪರಿಣಾಮ ಎಲ್ಲ ಇತ್ತಾನೆ, ಅಶಾಂತಿ, ಅನಾರೋಗ್ಯ, ದುಃಖ. ಯಾಕೆ ನೋಡಿ, ನೀವೇ ಸ್ವಲ್ಪ ಆಲೋಚನೆ ಮಾಡಿ. ಈಗ ನಿಮ್ಗೆ ಯಾವಾಗ್ಲೂ ನಿಮಗ್ ಬೇಕಾಗಿರೋಂಥ ವಸ್ತುಗಳೇ ಸಿಕ್ಕತ್ತಾ? ನಿಮಗ್ ಬೇಕಾಗಿರೋ ಪರಿಣಾಮನೇ ಸಿಕ್ಕತ್ತಾ? ನೀವು ಅಂಗಡಿಗೆ ಹೋಗ್ಬಿಟ್ಟು ಒಳ್ಳೆ ಮಾವಿನ ತಗೋಣ ಅಂತ ಹೋದ್ರಿ, ಮಾವಿನೇನೋ ಸಿಕ್ತು, ಮನೆಗೆ ಬಂದು ಕಟ್ ಮಾಡಿದ್ರೆ ಬರೀ ಹುಳ. ಸಾಧ್ಯ ತಾನೆ? ಯಾಕೆ? ಅದು ಪ್ರಕೃತಿನಲ್ಲಿ ಆತರ ಇದೆ, ಈ ಒಂದು ಸೃಷ್ಟಿನಲ್ಲಿ ಆತರ ಆಗತ್ತೆ. ಯಾವಾಗ್ಲೂ ನಿಮಗೆ ನನಗೆ ಬೇಕಾಗಿರೋದು ಮಾತ್ರ ಸಿಕ್ಕತ್ತೆ ಅಂತಿದ್ಯಾ? ಇಲ್ಲ. ಅಂದ್ರೇನು? ಫಲದಲ್ಲಿ ಸೋಲು ಗೆಲುವು ಎರಡೂ ಇದೆ. ಆದ್ರೆ ಯಾವಾಗ ನಾನು ನನಗ್ ಬೇಕು ಅಂತ ಕೆಲಸ ಮಾಡ್ತಾ ಇದ್ದೀನಿ, ಅವಾಗ ನನ್ಗೇನ್ ಅನ್ಸುತ್ತೆ? ಮಾವನಣ್ಣು ನಂದು ದುಡ್ಡು, ಎಷ್ಟು ಕಷ್ಟಪಟ್ಟು ನಾನು ಹೋಗಿ ತಗೊಂಡ್ ಬಂದೆ, ಎಲ್ಲ ಹಾಳು. ಆ ಅಂಗಡಿಯವನ್ ಮೇಲೆ ಕೋಪ ಬರುತ್ತೆ. ಅಥವಾ ನಾವ್ ಯಾರೋ ಇನ್ನೊಬ್ಬರಿಗೆ ಅವ್ರು ನಮ್ಗೆ ಹೇಳಿರ್ತಾರೆ ಈ ಅಂಗಡಿನಲ್ಲಿ ಚೆನ್ನಾಗಿ ಸಿಕ್ಕತ್ತೆ ಅಂತ, ಅವ್ರ ಮೇಲೆ ಕೋಪ ಬರುತ್ತೆ. ಹೀಗೆ ನಾನು ನಂದು ಅನ್ನೋ ಒಂದು ವಿಚಾರ ಇದ್ದಾಗ, ಈ ಫಲದಲ್ಲಿ ಏನಾದ್ರೂ ನಮಗೆ ನನಗ್ ಬೇಕಾಗಿರೋದು ಸಿಕ್ಲಿಲ್ಲ ಅಂತಂದ್ರೆ ನನಗೆ ಕೋಪ ಅಥವಾ ದುಃಖ, ಇನ್ನೊಬ್ಬರ ಮೇಲೆ ಸಿಡಿಸಿಡಿ ಅಲ್ವಾ? ಇನ್ನು ಅದೇ ರೀತಿ ಕೆಲಸದಲ್ಲೂ ಅಷ್ಟೇ ತಾನೆ. ಯಾವಾಗ ನನಗೆ ಕೆಲವಷ್ಟು ಕೆಲಸ ಮಾತ್ರ ಇಷ್ಟ, ಕೆಲವಷ್ಟು ಕೆಲಸ ಇಷ್ಟ ಇಲ್ಲ. ಈಗ ಒಂದು ಉದಾಹರಣೆ, ಯಾರಿಗಾದ್ರೂ ಇಲ್ಲಿ ಕೇವಲ ನಿಮ್ಗೆ ಇಷ್ಟ ಆಗಿರೋ ಕೆಲಸ ಮಾತ್ರ ಸಿಕ್ಕತ್ತಾ? ಬೆಳಗ್ಗೆಯಿಂದ ರಾತ್ರಿ ತನಕ ಎಷ್ಟೊಂದು ರೀತಿ ಕೆಲಸಗಳು ನಿಮ್ಮ ನನ್ನ ಮನಸ್ಸಿಗೆ ಅಯ್ಯೋ ಯಾಕಾದ್ರೂ ನಮಗ್ ಬರುತ್ತೋ ಇದು ಅಂತ ಅನ್ಸುತ್ತೆ ಅಲ್ವಾ? ಅದು ಹಲವರಿಗೆ ಹಲವು ರೀತಿನಲ್ಲಿರುತ್ತೆ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಕೆಲವರಿಗೆ ಈ ಬೆಂಗಳೂರಿನಲ್ಲಿ ಗಾಡಿ ಓಡಿಸೋದು ಅಯ್ಯೋ ಯಾಕಾದ್ರೂ ಕರ್ಮ ಅಂತ ಅನ್ಸುತ್ತೆ. ಅವ್ರಿಗೆ ಆ 2 ವೀಲರ್ ಇರ್ಬೋದು, ಕಾರ್ ಇರ್ಬೋದು, ಆ ಟ್ರಾಫಿಕ್ ನಲ್ಲಿ ಹೋಗ್ತಾ ಇದ್ರೆ ಅಯ್ಯೋ ಅವ್ರು ಹಾಂಕ್ ಮಾಡ್ತಾರ್ರಿ, ಅಲ್ಲಿ ಏನ್ ದೊಡ್ಡ ಟ್ರಾಫಿಕ್, ಬರೀ ಕೆಟ್ಟ ಗಾಳಿ, ಬಹಳ ರೋಜಿಗೇರಿ, ಯಾಕಾದ್ರೂ ನನ್ಗೆ ಈ ಕರ್ಮ ಬಂತು ಅಂತ ಅನ್ಸುತ್ತೆ. ಯಾಕೆ? ಆ ಕೆಲ್ಸ ಇಷ್ಟ ಇಲ್ಲ. ಯಾವ ಕೆಲ್ಸ? ಆ ಡ್ರೈವಿಂಗ್ ಮಾಡೋ ಕೆಲ್ಸ ಇಷ್ಟ ಇಲ್ಲ. ಅಥವಾ ಇನ್ಯಾವುದೋ ಒಂದು, ನನ್ಗೆ ಎಲ್ಲ ಇಷ್ಟ ನನ್ನ ಮಕ್ಕಳ ಜೊತೆಗೆ, ಆದ್ರೆ ನನ್ನ ಮಕ್ಕಳು ನಾನು ಹೇಳ್ದಂಗೆ ಅವರು ಕೆಲಸ ಮಾಡಲ್ಲ, ಎಲ್ಲಾನು ಅಲ್ಲಲ್ಲೇ ಬಿಸಾಕ್ ಹೋಗಿರ್ತಾರೆ, ಅದನ್ನೆಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ನನ್ಗೆ ಎಷ್ಟು ಮನ್ಸಿಗೆ ಬೇಜಾರಾಗತ್ತೆ ಗೊತ್ತಾ? ಕಷ್ಟ. ಅಥವಾ ನನ್ನ ಗಂಡನೋ ಹೆಂಡ್ತಿನೋ ಅವ್ರು ಏನೋ ಒಂದು ಕೆಲಸ ಮಾಡದೇ ಇರೋದು. ಹೀಗೆ ನಿಮಗೆ ನನಗೆ ಜೀವನದಲ್ಲಿ ಹಲವಾರು ರೀತಿಯ ಕೆಲಸಗಳು ಮಾಡ್ಲೇಬೇಕಾದ ಪರಿಸ್ಥಿತಿ ಬಂದ್ಬಿಡುತ್ತೆ. ಆದ್ರೆ ಅದನ್ನ ಮಾಡ್ಬೇಕಾದಾಗ ನಿಮ್ಮ ನನ್ನ ಮನಸ್ಸಿನಲ್ಲಿ ಇದು ಮಾತ್ರ ನನಗಿಷ್ಟ, ಇದು ನನಗೆ ಕಷ್ಟ ಅನ್ನೋ ವಿಚಾರದಲ್ಲಿ ಯಾವಾಗ ನಾವು ಕೆಲಸ ಮಾಡ್ತೀವಿ, ಅವಾಗ ಏನಾಗತ್ತೆ? ಅಲ್ಲೂ ಒಂದು ಮನಸ್ಸಿನಲ್ಲಿ ಕಿರಿಕಿರಿ ಸೃಷ್ಟಿ ಆಯ್ತು ತಾನೆ. ಯಾಕಾದ್ರೂ ಈ ಕೆಲಸ ಮಾಡ್ಬೇಕು ನಾನು, ಇವ್ರು ಯಾಕಾದ್ರೂ ನನ್ಗೆ ಈ ಒಂದು ಹೊರೆನ ಹೊರಸೋಗಿಯಾರು, ನಾನು ಆರಾಮಾಗಿದ್ದೆ. ಆಫೀಸಲ್ಲಿ ಯಾರ ಕೆಲಸ ಮಾಡೋರಿಗೆ ಗೊತ್ತಿರತ್ತೆ, ಶುಕ್ರವಾರ ಸಾಯಂಕಾಲ ಆಗ್ತಾ ಇರುತ್ತೆ, ಎಲ್ಲಾರು ಮನೆಗೆ ಹೋಗ್ತಾ ಇರ್ತಾರೆ,
ನಾನು ಆರಾಮಾಗಿ ಹೋಗೋಣ ಅಂತ ಇರ್ತೀನಿ. ಆವಾಗ್ಲೇನೆ ಬಾಸ್ ಕರೆದ್ಬಿಟ್ಟು ಇದು ಬಹಳ ಮುಖ್ಯವಾಗಿರೋ ಕೆಲಸ, ಮುಗಿಸ್ಲೇಬೇಕು, ಸ್ವಲ್ಪ ಇವಾಗ ಮಾಡ್ಬಿಡಿ, ಆಗ್ಲಿಲ್ಲ ಅಂತಂದ್ರೆ ನಾಳೆಗಾದ್ರೂ ಕೆಲಸ ಮಾಡ್ಬಿಡಿ. ಅಯ್ಯೋ ನಾಳೆ ಶನಿವಾರ, ನಾನು ಹೊರಗಡೆ ಹೋಗ್ಬೇಕು ಅಂತ ಇದ್ದೆ. ಇಲ್ಲ ಅಲ್ಲ, ಇದು ಬಹಳ ಮುಖ್ಯ, ನಾವು ಈ ಕಸ್ಟಮರ್ಗೆ ಕೊಟ್ಟೆ ಕೊಡ್ತೀವಿ, ಸೋಮವಾರ ಬೆಳಗ್ಗೆ ಅಂತ ಹೇಳಿದೀವಿ, ಮುಗಿಸ್ಲೇಬೇಕು. ಶುರುವಾಯ್ತು ಮನಸ್ಸಿನಲ್ಲಿ ಕಿರಿಕಿರಿ ಅಲ್ವಾ? ಹೀಗೆ ಕೆಲಸ ಅನ್ನೋದು ನಮಗ್ ಬರೀ ಬೇಕಾಗಿರೋದೇ ಸಿಕ್ಕಲ್ಲ, ಯಾವಾಗ್ಲೂ ಸ್ವಲ್ಪ ಬೇಕಾಗಿರೋದು ಸಿಕ್ಕತ್ತೆ. ಆದ್ರೆ ಯಾವಾಗ ನಾನು ಮಾಡ್ತಾ ಇದ್ದೀನಿ, ನನ್ಗೇನಾಗತ್ತೆ, ಕಿರಿಕಿರಿ ಸೃಷ್ಟಿ ಆಯ್ತು. ಇನ್ನು ಅದೇ ರೀತಿನಲ್ಲಿ ನೀವು ವಿಚಾರ ಮಾಡಿದ್ರೆ ಆಸೆನಲ್ಲೂ ಅಷ್ಟೇ ತಾನೆ. ನನಗೆ ಏನ್ ಗೊತ್ತು, ಏನ್ ಬೇಕು ಅಂತ ಅದೆಲ್ಲ ನಾನು ವಿಚಾರ ಮಾಡಿದಾಗ ನನ್ಗೆ ಯಾವಾಗ್ಲೂ ನನಗೆ ಬೇಕಾಗಿರೋದೇನೇನೆ ಕಾಣಿಸ್ತಾ ಇರತ್ತಾ? ಇಲ್ಲ, ನನಗೆ ಬೇಕಾಗಿಲ್ದಿರೋದು ಬರುತ್ತೆ. ಅವಾಗ ಬೇಕು ಬೇಡ ಅನ್ನೋ ಸೃಷ್ಟಿ ಆಗತ್ತೆ. ಇದು ಯಾಕಾದ್ರೂ ಬಂತು ಅಂತ ಸೃಷ್ಟಿ ಆಗತ್ತೆ. ಈ ಅವಾಗ ಅದ್ ಯಾವ ರೀತಿ ಮನಸ್ಸಿಗೆ ಕೆಲವರು ಜಗಳ ಮಾಡ್ಕೊಳ್ಳೋದು ಅಥವಾ ಜಗಳದಿಂದ ವಿಕೋಪಕ್ಕೆ ತಿರುಗಿ ಇನ್ನೊಬ್ಬರಿಗೆ ಹೊಡೆಯೋದು ಅಥವಾ ಹತ್ಯೆ ಮಾಡೋದು, ಇದೆಲ್ಲ ಆಲೋಚನೆ ಮಾಡಿ ಎಲ್ಲಿ ಬರ್ತಾ ಇದೆ? ಆಸೆಯಿಂದ. ಯಾವ ಆಸೆ? ನನ್ಗದ್ ಬೇಕೇ ಬೇಕು ಅನ್ನೋ ಆಸೆಯಿಂದ. ಇವನ್ ಯಾರೋ ಇನ್ನೊಬ್ಬ ಇವನ್ ಇದನ್ನೇ ತಗೊಂಡ್ಬಿಟ್ರೆ ನನ್ನ ಆಸೆಗೆ ಅದು ನಿರಾಸೆ ಆಗ್ಬಿಡುತ್ತೆ, ಅದಕ್ಕೆ ಅವನನ್ನೇ ಮುಗಿಸ್ಬೋಣ. ಇದೆಲ್ಲ ಸೃಷ್ಟಿ ಆಗತ್ತೆ ತಾನೆ. ಇದೆಲ್ಲ ಎಲ್ಲಿ ಸೃಷ್ಟಿ ಆಗ್ತಾ ಇದೆ? ಯಾವಾಗ ಈ ಒಂದು ನನಗೇನೋ ಬೇಕು ಅನ್ನೋದನ್ನ ಸೃಷ್ಟಿ ಮಾಡ್ಲಿಕ್ಕೆ ಹೋದಾಗ ನಾನು ನನ್ನದು ಅನ್ನೋ ಭಾವನೆಯಿಂದ ಸೃಷ್ಟಿ ಮಾಡ್ತಾ ಇದ್ದಾಗ. ಈಗ ಇಲ್ಲೇನೆ ನಾವಾಗ್ಲೇ ಪ್ರಶ್ನೆ ಕೇಳ್ಕೊಂಡ್ವಿ, ನಿಮಗೆ ನನಗೆ ಆಂತರಿಕ ಪ್ರಪಂಚದಲ್ಲಿ ಏನ್ ಸೃಷ್ಟಿಯಾಗ್ಬೇಕು ಸ್ವಾಮಿ? ನಾವೆಲ್ಲರೂ ಆಗ್ಲೇ ಹೇಳಿದ್ವಿ, ನಮ್ಗೆ ಯಾರಿಗೂ ಈ ಅಶಾಂತಿ, ಅನಾರೋಗ್ಯ, ದುಃಖ ಬೇಡ. ನಾವೆಲ್ಲರೂ ಆಗ್ಲೇ ಹೇಳಿದ್ವಿ, ಏನ್ ಬೇಕು? ಪರಮಾನಂದ ಬೇಕು, ಪರಮಾನಂದ ಬೇಕು. ಹಾಗಾದ್ರೆ ನಾವು ನಮ್ಮ ಅನುಭವದ ಮೂಲಕ ಇದನ್ನ ಸ್ವಲ್ಪ ಬದಲಾಯಿಸ್ಕೊಳ್ಬೇಕಲ್ವಾ? ಏನು ಬದಲಾಯಿಸ್ಕೊಳ್ಳೋದು? ಏನಪ್ಪ ನಮ್ಗೆ ಅನುಭವ? ಈಗ ನಮ್ಗೆ ಗೊತ್ತಾಗ್ತಾ ಇದೆ, ಇದು ಈ ಕ್ರಿಯೆ ಏನ್ ನಡೀತಾ ಇದೆಯಲ್ಲ, ಈ ಕ್ರಿಯೆನಲ್ಲಿ ಈ ಅವಳಿ ಜವಳಿ, ಈ ನನಗೆ ಇದ್ರ ಮೇಲಿರೋ ವ್ಯಾಮೋಹ, ಇದೆಲ್ಲ ಹೌದು, ಗೊತ್ತು. ಹಾಗಾದ್ರೆ ಈ ಕ್ರಿಯೆನಲ್ಲಿ ಎಲ್ಲಿಂದ ಬರ್ತಾ ಇದೆ ಈ ರೀತಿಯ ಪರಿಣಾಮ? ಈ ಪರಿಣಾಮ ನಾನು ಹೋಗಿಸ್ಕೊಳ್ಬೇಕು ಅಂತಂದ್ರೆ ನಾನು ಕ್ರಿಯೆ ನಿಲ್ಸ್ಬಿಟ್ರೆ ಈ ಪರಿಣಾಮ ನಿಂತೋಗುತ್ತಾ? ಕ್ರಿಯೆ ನಿಲ್ಸ್ಲಿಕ್ಕಾಗತ್ತಾ? ಇಲ್ಲ. ಯಾಕೆ? ಈ ಕ್ರಿಯೆ ಈ ಸೃಷ್ಟಿ ಯಂತ್ರದಲ್ಲಿ ನಡೀತಾ ಇರೋ ಸಹಜವಾದ ಕ್ರಿಯೆ. ಹಾಗಾದ್ರೆ ನನಗೆ ಬೇಕಾಗಿರೋ ಪರಿಣಾಮ ಏನು? ಪರಮಾನಂದ. ಹಾಗಾದ್ರೆ ಈ ಕ್ರಿಯೆನಲ್ಲಿ ಪರಮಾನಂದ ಹೇಗ್ ನಾನು ಸೃಷ್ಟಿ ಮಾಡ್ಲಿ? ಅದು ನಿಮ್ಮ ನನ್ನ ಅನುಭವ ಜ್ಞಾನದ ಮೂಲಕ ನಾವಿವಾಗ ಕೆಲವಷ್ಟು ಮುಖ್ಯವಾಗಿ ಪ್ರಶ್ನೆ ಹಾಕೋಣ. ಈಗ ಈ ಒಂದು ಆಸೆ, ಕರ್ಮ, ಫಲ, ಇದು ಸತತವಾಗಿ ನಡೀತಾ ಇರುವಂಥದ್ದು. ಇದರಲ್ಲಿ ಕಷ್ಟ ಇರೋದು ಈ ಏನೋ ಆಸೆ, ಕರ್ಮ, ಫಲನ, ಅಥವಾ ಈ ಅವಳಿ ಜವಳಿಗಳ, ನನಗೆ ಒಂದು ಕಡೆ ಮಾತ್ರ ಆಸೆ ತಾನೆ. ಈ ಅವಳಿ ಜವಳಿಗಳಲ್ಲಿ ಬೇಕು ಅನ್ನೋ ಕಡೆ ಆಸೆ, ಇಷ್ಟ ಅನ್ನೋ ಕಡೆ ಆಸೆ, ಗೆಲುವು ಅನ್ನೋ ಕಡೆ ಮಾತ್ರ ನನಗೆ ವ್ಯಾಮೋಹ. ಇನ್ನೇನೋ ಒಂದು ಈ ಬೇಡ ಅನ್ನೋದು, ಕಷ್ಟ ಅನ್ನೋದು, ಸೋಲು ಅನ್ನೋದು ನನಗೆ ಬೇಕಾಗಿಲ್ಲ ಇವೆಲ್ಲ ಅಲ್ವಾ? ಈಗ ನಿಮಗೆ ನನಗೆ ಈ ಅಶಾಂತಿ, ಈ ಅನಾರೋಗ್ಯ, ಈ ದುಃಖ, ಇವೆಲ್ಲ ಈ ಒಂದು ಚಕ್ರ ನಡೀತಾ ಇರೋದ್ರಿಂದನ, ಅಥವಾ ಈ ದ್ವಂದ್ವಗಳಲ್ಲಿ ನನಗೆ ಯಾವುದೋ ಒಂದು ಕಡೆ ಮಾತ್ರ ವ್ಯಾಮೋಹ ಇರೋದ್ರಿಂದನ? ಯಾವುದರಿಂದ ತೊಂದ್ರೆ? ಸ್ವಲ್ಪ ವಿಚಾರ ಮಾಡಿ. ತೊಂದ್ರೆ ಈ ದ್ವಂದ್ವಗಳಲ್ಲಿ ನಾನು ಯಾವುದೋ ಒಂದನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋ ಮನಸ್ಸಿರೋದ್ರಿಂದ. ನನ್ನ ವಿಚಾರದಲ್ಲಿ ಏನಿದೆ, ಇವೆರಡರಲ್ಲಿ ನನಗೆ ಇದು ಮಾತ್ರ ಬೇಕು, ಈ ಎರಡರಲ್ಲಿ ಇದು ಮಾತ್ರ, ಇಲ್ಲಿ ಯಾವಾಗ್ಲೂ ಗೆಲ್ತಾನೆ ಇರ್ಬೇಕು ನಾನು. ಸಾಧ್ಯನಾ? ಜೀವನ ಅನ್ನೋ ಆಟದಲ್ಲಿ ಏನೇ ಆಟ ತಗೊಳ್ಳಿ, ಸದಾ ಯಾರೋ ಒಬ್ಬರೇ ಗೆಲ್ಲಕ್ ಸಾಧ್ಯನಾ? ಸದಾ ನಿಮ್ಗೆ ಇಷ್ಟವಾಗಿರೋ ಕೆಲಸನೇ ಮಾಡ್ತಾ ಇರಕ್ ಸಾಧ್ಯನಾ? ಹೀಗೆ ಸ್ವಲ್ಪ ನಾವು ವಿಚಾರ ಮಾಡಿದಾಗ ಏನ್ ಅರಿಬೋದು ಅಂತಂದ್ರೆ, ನಿಮ್ಮ ನನ್ನ ಕಷ್ಟ ಇರೋದು ಜೀವನದಲ್ಲಿ ಈ ಚಕ್ರದಿಂದಲ್ಲ, ಈ ಕ್ರಿಯೆಯ ಚಕ್ರದಿಂದಲ್ಲ. ನಿಮ್ಮ ನನ್ನ ಕಷ್ಟ ಇರೋದು ಈ ದ್ವಂದ್ವಗಳ ಮೇಲೆ ನಮಗೆ ಒಂದ್ರ ಕಡೆ ಮಾತ್ರ ಮನಸ್ಸಿರೋದ್ರಿಂದ.
ಇದು ಮೊದಲನೇದಾಗಿ ನೀವು ನಾನು ನಮ್ಮ ಅನುಭವ ಜ್ಞಾನದಿಂದ ತಿಳಿದು ಈ ಒಂದು ದ್ವಂದ್ವದಲ್ಲಿ ಒಂದನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ತೀನಿ ಅನ್ನೋ ನಿಮ್ಮ ನನ್ನ ಮನಸ್ಸಿನ ವಿಚಾರವನ್ನ ನಾನು ಬಿಡ್ಬೇಕಾಗತ್ತೆ. ಅಂದ್ರೇನು? ಎರಡನ್ನೂ ನಾನು ಸಮಾನವಾಗಿ ಆಯ್ಕೆ ಮಾಡ್ಕೊಳ್ತೀನಿ ಅಂದ್ರೆ ಇನ್ನೊಂದು ರೀತಿಯಲ್ಲಿ ಆಲೋಚನೆ ಮಾಡಿದ್ರೆ, ಇಲ್ಲಿ ಯಾವಾಗ ನನಗೆ ಅಂತ ಕೆಲಸ ಮಾಡ್ತಾ ಇದ್ದೀನಿ ಅವಾಗ ಇದೆಲ್ಲ ನನಗೆ ಕಷ್ಟ ಆಗತ್ತೆ. ಏನು? ಈ ಆಯ್ಕೆ ಮಾಡ್ಕೊಳ್ಬೇಕು ಅಂತ, ನನ್ಗೇನ್ ಬೇಕು, ನಂಗೇನ್ ಇಷ್ಟ ಅಂತ. ಈಗ ಅದೇನೆ ಯಾವಾಗ ನಮಗೆ ಅನ್ನೋ ಕೆಲಸ ಮಾಡ್ತಾ ಇದ್ದೀವಿ. ಒಂದು ಉದಾಹರಣೆ ತಗೋಣ. ಈಗ ಯಾವಾಗ ನೀವು ಹೌದು ನಾನು ಇವಾಗ ಅಡಿಗೆ ಮಾಡ್ಬೇಕು, ಯಾರಿಗೋಸ್ಕರ? ನನ್ನ ಕುಟುಂಬ ಎಲ್ಲ ಆರೋಗ್ಯವಾಗಿರೋದಕ್ಕೆ, ನನ್ನ ಕುಟುಂಬದ ಆರೋಗ್ಯ ಸೃಷ್ಟಿ ಮಾಡ್ಲಿಕ್ಕೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ದೃಷ್ಟಿಯಲ್ಲಿ ಯಾವಾಗ ಇದು ನಮಗೆ ಅನ್ನೋ ದೃಷ್ಟಿ ಬಂದ್ಬಿಡುತ್ತೆ, ಅಲ್ಲಿ ಏನೋ ಒಂದು ಸ್ವಲ್ಪ ಯಾರೋ ಒಬ್ರು ಅದನ್ನ ಇಷ್ಟ ಪಡ್ಲಿಲ್ಲ ಅಂತಂದ್ರು ಹಾಗೆ ಅವ್ರಿಗೆ ಇದು ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ಬೇಕು ಅನ್ನೋ ರೀತಿಯಲ್ಲಿ ವಿಚಾರ ಎಲ್ಲ ನಾನು ತರಬಹುದು. ಅಂದ್ರೆ ಏನು? ಈ ರೀತಿ ನಾನು ಅನುಭವದ ಮೂಲಕ ನನ್ನನ್ನ ನಾನು ಬದಲಾಯಿಸ್ಕೊಳ್ತಾ ಹೋದಾಗ, ನಾನು ನನ್ನದು ನನಗೆ ಅನ್ನೋದ್ರಿಂದ ನಾವು ನಮ್ಮದು ನಮಗೆ ಅನ್ನೋ ಕಡೆಗೆ ನಾನು ಯಾವಾಗ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತೇನೆ, ಆಗ ಈ ಒಂದು ದ್ವಂದ್ವಗಳಿಂದ ನನಗೆ ಮುಕ್ತಿ. ಅಂದ್ರೇನು? ದ್ವಂದ್ವಗಳು ಇರಲ್ಲ ಅಂತಲ್ಲ, ಆದ್ರೆ ನನಗೆ ಆ ವಿಚಾರಗಳು ಕಾಡ್ಸಲ್ಲ. ಯಾವ ವಿಚಾರಗಳು? ಬೇಕು ಬೇಡ, ಇಷ್ಟ ಕಷ್ಟ, ಗೆಲುವು ಸೋಲು, ಇವು ನಿಮ್ಮನ್ನ ನನ್ನನ್ನ ಕಾಡ್ಸಲ್ಲ. ಇದು ಮೊದಲನೇ ಅಂಶ. ಈ ಒಂದು ಚಕ್ರದಲ್ಲಿ ನಿಮಗೆ ನನಗೆ ಪರಮಾನಂದ ಸೃಷ್ಟಿ ಮಾಡ್ಲಿಕ್ಕೆ ಬೇಕಾಗಿರೋ ಮೊದಲನೇ ಅಂಶ. ಆದ್ರೂ ನೀವಿವಾಗ ಗಮನ ಕೊಡ್ಬೋದು, ಆಯ್ತು ಈ ದ್ವಂದ್ವಗಳಿಂದ ಮುಕ್ತಿ ಸಿಕ್ಕಿದೆ, ಆದ್ರೆ ಪರಿಣಾಮ ಇನ್ನೂ ಅಶಾಂತಿ, ಅನಾರೋಗ್ಯ, ದುಃಖನೇ ಇದೆಯಲ್ಲ, ಯಾಕೆ? ಇನ್ನು ಯಾತಕ್ಕೆ ಈ ಪರಿಣಾಮ? ನನಗೆ ಬೇಕಾಗಿರೋ ಪರಿಣಾಮ ಏನು? ಪರಮಾನಂದ. ಪರಮಾನಂದ ಯಾಕೆ ಸೃಷ್ಟಿಯಾಗಿಲ್ಲ ಅಂದ್ರೆ ಇದು ಬಹಳ ಸೂಕ್ಷ್ಮವಾದ ವಿಚಾರ. ಈ ಆಸೆ ದ್ವಂದ್ವಗಳಿಂದ ಮುಕ್ತಿ ಪಡೆಯೋದು, ಈ ಒಂದು ಚಕ್ರದ ಆಸೆ ಕರ್ಮ ಫಲ, ಈ ದ್ವಂದ್ವಗಳಿಂದ ಮುಕ್ತಿ ಪಡೆಯೋದು ಒಂದು ವಿಚಾರ. ಆದ್ರೆ ಇನ್ನೂ ಈ ಪರಿಣಾಮ ಇದೆಯಲ್ಲ, ಈ ಪರಿಣಾಮದಿಂದ ಮುಕ್ತಿ ಪಡೆಯೋದಿಕ್ಕೆ ಇನ್ನ ಒಂದು ಸೂಕ್ಷ್ಮವಾದ ವಿಚಾರ ಇದೆ. ಏನದು? ನಿಮ್ಮೆಲ್ಲರಿಗೂ ಈ ಚಿತ್ರದಲ್ಲಿ ಇನ್ನೂ ಕಾಣಿಸ್ತಾ ಇರ್ಬೋದು. ಇನ್ನು ನಾನಿದ್ದೀನಿ, ಇನ್ನು ನಾನಿದ್ದೀನಿ, ನಾನು ಅನ್ನೋ ವಿಚಾರ ಇದೆ. ಇದು ಸೂಕ್ಷ್ಮವಾದ ಪರಿಶೀಲನೆ. ಈ ನಾನ್ ಯಾರು? ಯಾಕಂದ್ರೆ ಈ ಚಕ್ರದಲ್ಲಿ ಅನಾರೋಗ್ಯ, ದುಃಖ, ಅಶಾಂತಿ ಎಲ್ಲ ಯಾರು ಅನುಭವಿಸ್ತಾ ಇರೋದು? ಯಾರು ಅದನ್ನೆಲ್ಲ ಹೇಳ್ತಾ ಇರೋದು? ಯಾರು ಅದನ್ನೆಲ್ಲ ಕುರಿತು ದುಃಖ ಪಡ್ತಾ ಇರೋದು? ನಾನಲ್ವಾ? ಈ ನಾನ್ ಯಾರು? ನನಗ ಅಶಾಂತಿನ, ನನಗ ಅನಾರೋಗ್ಯನ, ನನಗ ದುಃಖನ? ಯಾರು ನಾನು? ಇದು ಸೂಕ್ಷ್ಮವಾದ ವಿಚಾರ. ಈ ವಿಚಾರವನ್ನ ಮಾಡ್ಬೇಕು. ಈ ವಿಚಾರ ಯಾವಾಗ ನನ್ನಲ್ಲಿ ಪರಿಪಕ್ವವಾಗುತ್ತೆ, ಆವಾಗ ಯಾವ ಸತ್ಯ ಗೋಚರವಾಗತ್ತೆ? ಈ ನಾನು ಅಂತ ನಾನೇನ್ ಹೇಳ್ಕೊಳ್ತಾ ಇದ್ದೀನಲ್ಲ ವಿಚಾರ, ಈ ನಾನು ಒಂದು ಸುಳ್ಳು. ಅಲ್ಲಿ ಇರೋದು ಕೇವಲ ಆ ಪರಮಾತ್ಮ ಸ್ವರೂಪನಾದ ಪರಮಾತ್ಮ ನನ್ನಲ್ಲಿ ಅರಿವಿನ ಸ್ವರೂಪದಲ್ಲಿದ್ದಾನೆ. ಶಿವೋಹಂ. ಯಾವುದನ್ನ ನಮ್ಮ ಪ್ರಭುಜಿಯವರು ಯಾವಾಗ್ಲೂ ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಆ ಶಿವ ನಾನು ಅಂದ್ರೇನು? ಇದೇನೋ ಒಂದು ಬಂದು ಹೋಗ್ತಾ ಇರೋ ವಿಚಾರದ ನಾನು ಅಂತ ಹೇಳ್ಕೊಳ್ತಾ ಇದ್ದೀನಲ್ಲ. ಆ ಉದಾಹರಣೆಗೆ ಅಡಿಗೆ ಮಾಡಿದಾಗ ಅಡಿಗೆ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಯಾವ ನಾನುಗ್ ನೋವಾಗತ್ತೆ? ಯಾರೋ ಅಡಿಗೆ ಮಾಡಿದ ನಾನು ಅನ್ನೋ ನನಗ್ ನೋವಾಗತ್ತೆ. ಅದೇ ಆಫೀಸ್ ಕೆಲಸದಲ್ಲಿ ನನ್ನ ಬಾಸ್ ಬಂದು ನನಗೆ ಬೈದಾಗ ಯಾರಿಗ್ ನೋವಾಗತ್ತೆ? ನಾನು ಕೆಲಸ ಮಾಡಿದವ ನಾನು ಅನ್ನೋ ಆ ನಾನು ಅನ್ನೋ ವಿಚಾರಕ್ಕೆ ನೋವಾಗತ್ತೆ. ಹೀಗೆ ನೋವನ್ನ ಅನುಭವಿಸ್ತಾ ಇರೋದು ಜೀವನದಲ್ಲಿ
ನಾನು ಅನ್ನೋ ವಿಚಾರ. ಯಾವಾಗ ನಾವು ಆ ನಾನ್ ಯಾರು ಅನ್ನೋದನ್ನ ವಿಚಾರ ಮಾಡ್ತೀವಿ, ಯಾವಾಗ ಅಲ್ಲಿ ನಾನು ಯಾರು ಅನ್ನೋದು ಸ್ಥಿರವಾಗಿ ನಮಗೆ ಗೊತ್ತಾಗತ್ತೆ, ನಾನು ಇದೆಲ್ಲ ಬಂದು ಹೋಗ್ತಾ ಇರೋ ವಿಚಾರಗಳ ನಾನಲ್ಲ ಈ ನಾನು. ನಾನು ಸದಾ ಆನಂದದಿಂದಿರೋ ಆ ಒಂದು ಶಿವಸ್ವರೂಪ. ಇದು ನಿಮಗೆ ನನಗೆ ಬೇಕಾಗಿರೋ ಪರಮಾನಂದ. ಅಂದ್ರೆ ಶಿವನ ತಾಂಡವ. ಏನ್ ನೋಡಿದ್ವಿ? ಶಿವನ ತಾಂಡವ ಅಂತಂದ್ರೆ ಆನಂದದ ನೃತ್ಯ. ಯಾವಾಗ ನಿಮಗೆ ನನಗೆ ಬಂಧನ ಇಲ್ಲ, ನಾವ್ಯಾವತ್ತೂ ಬಂದಿ ಆಗಿರ್ಲಿಲ್ಲ, ಯಾವತ್ತೂ ಬಂದಿ ಆಗಲ್ಲ ಅನ್ನೋ ಒಂದು ಸ್ಥಿರತೆ ಬರತ್ತೆ, ಅವಾಗ ಅಲ್ಲಿ ಕೇವಲ ಈ ಶಿವನ ತಾಂಡವ. ಇದು ನಿಮಗೆ ನನಗೆ ಬೇಕಾಗಿರೋ ಉನ್ನತವಾದ ಪರಮಾನಂದದ ಪರಿಣಾಮ ಅಲ್ವಾ? ಇವತ್ತು ನಾವು ಏನನ್ನ ವಿಚಾರ ಮಾಡಿದೀವಿ ಇಲ್ಲಿ ತನಕ? ಇಷ್ಟೇ. ಏನು? ಈ ಜೀವನದಲ್ಲಿ ನಾವು ಸೃಷ್ಟಿನ ಮಾಡಬೇಕು ಏನನ್ನು ಅಂತಂದ್ರೆ, ನಮಗೆ ಈ ಸೃಷ್ಟಿಯ ಒಂದು ಚಕ್ರದ ಜ್ಞಾನ ಇರಬೇಕು. ಆ ಸೃಷ್ಟಿಯ ಚಕ್ರದ ಜ್ಞಾನದಲ್ಲಿ 4 ಮುಖ್ಯ ಅಂಶಗಳು: ದ್ರವ್ಯ ಜ್ಞಾನ, ಕ್ರಿಯಾಜ್ಞಾನ, ಇಚ್ಛಾಜ್ಞಾನ ಮತ್ತೆ ಅನುಭವ ಜ್ಞಾನ. ಅದನ್ನ ನಾವು ನಮಗೇನ್ ಬೇಕು ಅಂತ ವಿಚಾರ ಮಾಡಿ ನೋಡಿದಾಗ, ನಮ್ಗೇನನ್ನು ಸೃಷ್ಟಿ ಮಾಡ್ಕೊಳ್ಬೇಕು ನಮಗ್ ನಾವು ಅಂತ ನೋಡಿದಾಗ, ನಾವೆಲ್ಲರೂ ಹೇಳಿದ್ವಿ ನಮಗೆ ಪರಮಾನಂದ ಬೇಕು ಅಂತ. ಆವಾಗ ನಾವು ನೋಡಿದ್ವಿ, ನೋಡಿ, ಈ ಒಂದು ಸೆರೆಯನ್ನ ನಾವು ಸೃಷ್ಟಿ ಮಾಡ್ಲಿಕ್ಕೆ ಹೋದಾಗ, ಸಾರಾಯಿನ ಸೃಷ್ಟಿ ಮಾಡ್ಲಿಕ್ಕೆ ಹೋದಾಗ, ಅದು ಮದ್ದಾದ್ರೂ ಆಗ್ಬಹುದು ಅಥವಾ ಮದ್ಯವಾದ್ರೂ ಆಗ್ಬಹುದು. ಮದ್ಯವಾದಾಗ ಅದು ಅನಾರೋಗ್ಯ ಸೃಷ್ಟಿ ಮಾಡುತ್ತೆ, ಮದ್ದಾದಾಗ ಅದು ಆರೋಗ್ಯ ಸೃಷ್ಟಿ ಮಾಡುತ್ತೆ. ಹಾಗೇನೆ ಈ ನಮ್ಮ ಆಂತರಿಕ ಪ್ರಪಂಚದ ಸೃಷ್ಟಿಯಲ್ಲೂ ನಾವು ಮದ್ಯವನ್ನ ಸೃಷ್ಟಿ ಮಾಡ್ಕೊಳ್ಬಹುದು. ಇಲ್ಲಿ ಮದ್ಯ ಅಂತಂದ್ರೆ ಏನು? ದುಃಖ. ಯಾವಾಗ ನಾನು ನನ್ನದು ಅಂತ, ಅದೇ ದ್ರವ್ಯಗಳು, ಅದೇ ಒಂದು ಕ್ರಿಯೆ, ಅದೇ ಒಂದು ಇಚ್ಛೆ, ಆದ್ರೆ ಆ ಇಚ್ಛೆನಲ್ಲಿ ಒಂದು ಬದಲಾವಣೆ. ಏನ್ ಬದಲಾವಣೆ? ನಾನು ನನ್ನದು ಅಂತ ಇದ್ದಾಗ ಅವಾಗ ಏನು ಪರಿಣಾಮ? ಪರಮ ದುಃಖ. ಇದೆಲ್ಲ ದುಃಖ ತಾನೆ. ಇನ್ನ ಅದೇ ಒಂದು ದ್ರವ್ಯ, ಆದ್ರೆ ಅಲ್ಲಿ ಒಂದೇ ಒಂದು ಬದಲಾವಣೆ. ನಾವು ನಮ್ಮದು ನಮಗೆ ಅನ್ನೋ ಇಚ್ಛೆನಲ್ಲಿ ಯಾವಾಗ ನಾವು ಕೆಲಸ ಮಾಡ್ತೀವಿ, ಮತ್ತೆ ಯಾವಾಗ ನಾನು ಯಾರು ಅನ್ನೋ ವಿಚಾರದಲ್ಲಿ ನಾವು ಸ್ಥಿರತೆಯನ್ನು ಕಂಡಿಡ್ಕೊಳ್ತೀವಿ, ಆವಾಗ ಅಲ್ಲಿ ಪರಮ ಆನಂದ. ದ್ರವ್ಯಗಳದೇನೆ, ಯಂತ್ರನೂ ಅದೇನೆ, ಆದ್ರೆ ಅದನ್ನ ನಾವು ಯಾವ ದಿಕ್ಕಿನಲ್ಲಿ ತಗೊಂಡೋಗ್ಬೇಕು? ಪರಮ ದುಃಖದ ದಿಕ್ಕಿನಲ್ಲೂ ತಗೊಂಡೋಗ್ಬೋದು ಅಥವಾ ಪರಮ ಆನಂದದ ದಿಕ್ಕಿನಲ್ಲೂ ತಗೊಂಡೋಗ್ಬೋದು. ಇದು ನಮ್ಮ ಇವತ್ತಿನ ಪರಮಾನಂದದ ಸುರೆಯ ವಿಚಾರ. ಹರಿ ಓಂ.